ಈಗ ಕ್ವಶನ್ ನಂಬರ್ 27 ನೋಡೋಣ. ಸೊ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಓದಿ. ಇನ್ ಜನವರಿ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್, ಜನವರಿ ತಿಂಗಳಲ್ಲಿ ನಾರ್ದರ್ನ್ ಹೆಮಿಸ್ಪಿಯರ್, ಇದು ಈಕ್ವೇಟರ್, ಇದು ನಾರ್ದರ್ನ್ ಹೆಮಿಸ್ಪಿಯರ್, ಇದು ಅಂದ್ರೆ ಉತ್ತರ ಗೋಳ ಈ ಭಾಗ. ಐಸೋಥರ್ಮ್ಸ್ ಬೆಂಡ್ ಇಕ್ವೇಟರ್ ವರ್ಡ್, ಅಂದ್ರೆ ಐಸೋಥರ್ಮ್ಗಳು ಅವಿರುತ್ತಲ್ಲ, ಈ ತರ ಐಸೋಥರ್ಮ್ಸ್ ಅಂತ ಜಿಯೋಗ್ರಫಿ NCERT 11th ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಡೈಗ್ರಾಮ್ ಇದೆ, ಅದನ್ನ ಒಂದ್ಸಾರಿ ನೋಡ್ಕೊಂಡಿದ್ರೆ ಸಾಕು, ಯಾವಾಗ ಯಾವ ಕಡೆ ಅಂತ ನೆನ್ಪಿಟ್ಕೊಂಡ್ರೆ ಈಸಿ ಆಗತ್ತೆ. ಬಟ್ ನೆನಪಿಟ್ಕೊಂಡಿಲ್ಲ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಆ ಡೈಗ್ರಾಮ್ ನೆನಪಿರ್ಬೇಕು ನಿಮಗೆ. ವೈಲ್ ಕ್ರಾಸಿಂಗ್ ದ ಲ್ಯಾಂಡ್ ಮಾಸಸ್ ಅಂಡ್ ಪೋಲ್ ವರ್ಡ್ ವೈಲ್ ಕ್ರಾಸಿಂಗ್ ದ ಓಷಿಯನ್ಸ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. NCERT ಪುಸ್ತಕದಲ್ಲಿ ಡೈಗ್ರಾಮ್ಸ್ ಕೂಡ ಕೊಟ್ಟಿದ್ದಾರೆ ಅವರು, ಅದನ್ನ ಓದ್ಕೊಂಡು ಬಂದ್ರಿ ಅಂತ ಹೇಳ್ತಾ ಇದಾರೆ ಇಲ್ಲಿ. ಆಮೇಲೆ ಇನ್ ಜನವರಿ ಏರ್ ಓವರ್ ದ ಓಷಿಯನ್ಸ್ ವಾರ್ಮರ್ ದ್ಯಾನ್ ದ ಓವರ್ ದ ಲ್ಯಾಂಡ್ ಮಾಸಸ್ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್. ಜನವರಿನಲ್ಲಿ ಈ ಓಷಿಯನ್ ಗಳ ಮೇಲೆ, ಸಮುದ್ರದ ಮೇಲೆ ಇರುವಂತಹ ಲ್ಯಾಂಡ್ ಮಾಸು ತುಂಬಾ ಬಿಸಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮುದ್ರದ ಮೇಲೆ ಇರುವಂತಹ ಒಂದು ಬಿಸಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಓಷಿಯನ್ ಗಳು ವಾರ್ಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಸೂರ್ಯ ಈ ಕಡೆ ಇರ್ತಾನೋ ಈ ಕಡೆ ಇರ್ತಾನೋ ಅದು ತುಂಬಾ ಮುಖ್ಯ. ಅದನ್ನ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಇಲ್ಲಿ ಅದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯ ನಮ್ಮ ಬಳಿ ಈಗ ಸದ್ಯಕ್ಕಿಲ್ಲ, ಯಾಕಂದ್ರೆ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ನೀವು ಜಿಯೋಗ್ರಫಿನಲ್ಲಿ ಕಲಿತೀರಿ. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆಮೇಲೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ಸ್ ಸ್ಟೇಟ್ಮೆಂಟ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಎ ಇದರ ಆನ್ಸರ್. ನೆಕ್ಸ್ಟ್ 28 ನೋಡೋಣ. ಕ್ವಶನ್ ಏನಿದೆ, ಕನ್ಸಿಡರ್ ಸ್ಟೇಟ್ಮೆಂಟ್ 1 ಏನಿದೆ ಅಂತ ಅಂದ್ರೆ 3 ಸ್ಟೇಟ್ಮೆಂಟ್ ಪ್ರಶ್ನೆ ಇದು. 3 ಸ್ಟೇಟ್ಮೆಂಟ್ ನ ಪ್ರಶ್ನೆ ಸುಮಾರು 9 ಬಂದಿದೆ ಈ ವರ್ಷ. ಕೆಲವೊಬ್ರು 15 ಅಂತ ಇದ್ರು, 15 ಇಲ್ಲ, ಕೇವಲ 9 ಬಂದಿದೆ. 9 ಕೂಡ ನಾವು ಮಾಡ್ಕೊಳ್ಬಹುದು, ಏನಂತ ಕಷ್ಟ ಇಲ್ಲ. ಇಲ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಎಫೆಕ್ಟ್ ಆಫ್ ವಾಟರ್ ಆನ್ ದ ರಾಕ್ಸ್ ಚಾಕ್ ಇಸ್ ನೋನ್ ಆಸ್ ವೆರಿ ಪರ್ಮಿಯೇಬಲ್. ಅಂದ್ರೆ ಇದೊಂದು ಕಲ್ಲಿದೆ ಅನ್ಕೊಡ್ರಿ, ರಾಕ್, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸ್ಟೇಟ್ಮೆಂಟ್ ಅನ್ನ. ಇನ್ ದ ಕಾಂಟೆಕ್ಸ್ಟ್ ಆಫ್ ಎಫೆಕ್ಟ್ ಆಫ್ ವಾಟರ್ ಆನ್ ರಾಕ್, ಈ ಕಲ್ಲಿನ ಮೇಲೆ ನೀರ್ ಬೀಳ್ತಾ ಇದೆ ಅನ್ಕೊಳ್ಳೋಣ. ಚಾಕಿ, ಇಲ್ಲಿ ಕಾಮ ಕೊಟ್ಟಿದ್ದಾರೆ ಅವರು, ಬಿಡ್ಬೇಕಲ್ಲಿ ನಿಲ್ಲಿಸ್ಬೇಕು. ನೆಕ್ಸ್ಟ್, ಚಾಕ್ ಈಸ್ ನೋನ್ ಆಸ್ ವೆರಿ ಪರ್ಮಿಯೇಬಲ್. ಪರ್ಮಿಯೇಬಲ್ ಅಂದ್ರೆ ಏನು? ಪರ್ಮಿಷನ್ ಅಂದ್ರೆ ಏನು? ಪರ್ಮಿಷನ್ ಕೊಡೋದು, ನಿಮ್ಗೆ ಅವಕಾಶ ಕೊಡೋದು, ಒಪ್ಪಿಗೆ ಕೊಡೋದು. ಚಾಕ್ ಈಸ್ ನೋನ್ ಆಸ್ ವೆರಿ ಪರ್ಮಿಯೇಬಲ್. ಚಾಕ್ ಅಂತ ಅಂದ್ರೆ ಏನು? ನಾವು ಉತ್ತರ ಕರ್ನಾಟಕ ಸೈಡ್ ಅದಕ್ಕೆ ಕಡುಬು ಅಂತ ಕರಿತೀವಿ. ಚಾಕ್ ಏನಂತಾರೆ? ಬೋರ್ಡ್ ಮೇಲೆ ಬರೀತಾರಲ್ಲ, ಬಳಪ. ಎಸ್, ಬಳಪ. ಅದೇನ್ ಮಾಡುತ್ತೆ? ನೀವೇ ನೋಡಿರ್ತೀರಿ ಚಿಕ್ಕವರಿರುವಾಗ, ಅದನ್ನ ನೀರಲ್ಲಿ ಅದ್ದಿದಾಗ ನೀರನ್ನೆಲ್ಲ ಹೀರ್ಕೊಳ್ಳುತ್ತದೆ. ಅಂದ್ರೆ ನೀರನ್ನ ಅದು ಹೀರ್ಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದೆ. ಚಾಕ್ ಈಸ್ ನೋನ್ ಆಸ್ ವೆರಿ ಪರ್ಮಿಯೇಬಲ್, ಹೌದು, ಸಿಕ್ಕಾಪಟ್ಟೆ ನೀರ್ ಹೀರ್ಕೊಳ್ಳುತ್ತೆ. ಆಸ್ ಕ್ಲೇ ಈಸ್ ನೋನ್ ಆಸ್ ಕ್ವೈಟ್ ಅಂಡ್ ಇಂಪರ್ಮಿಯೇಬಲ್. ರಾಡಿ ಏನಿದೆಯಲ್ಲ, ಕ್ವೈಟ್ ಅಂಡ್ ಇಂಪರ್ಮಿಯೇಬಲ್. ರಾಡಿ ಅಷ್ಟೊಂದು ನೀರನ್ನ ಹೀರ್ಕೊಳ್ಳೋದಿಲ್ಲ. ನೋಡಿದಿರಲ್ವ ನೀವು, ರಾಡಿ ಇದ್ರೆ ನೀರ್ ಹೀರ್ಕೊಳ್ಳೋಲ್ಲ, ಅದು ಕಡಿಮೆ, ತುಂಬಾ ಕಡಿಮೆ ಹೀರ್ಕೊಳ್ಳುತ್ತೆ, ನಿಂತ್ಕೊಂಡ್ ಬಿಡುತ್ತೆ ನೀರ್ ಅಲ್ಲಿನೇ ಅಲ್ವಾ. ಸೊ ಅದರ ಆಧಾರದಲ್ಲಿ ನೋಡೋಣ. ಸೊ ರಾಡಿ ಈಸ್ ಅಂದ್ರೆ ಕ್ಲೇ ಈಸ್ ಲೀಸ್ಟ್ ಪರ್ಮಿಯೇಬಲ್, ರಾಡಿಯಲ್ಲಿ ನೀರ್ ಜಾಸ್ತಿ ಇಂಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಸ್ಟೇಟ್ಮೆಂಟ್ 1 ಏನಿದೆಯಲ್ಲ ಇದು ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 2 ನೋಡ್ರಿ, ಚಾಕ್ ಈಸ್ ಪೋರಸ್ ಅಂಡ್ ಹೆನ್ಸ್ ಕ್ಯಾನ್ ಅಬ್ಸಾರ್ಬ್ ವಾಟರ್. ಎಸ್, ಕರೆಕ್ಟ್. ಬಳಪ ನೀರನ್ನ ಹೀರಿಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದೆ, ಕರೆಕ್ಟ್. ಕ್ಲೇ ಈಸ್ ನಾಟ್ ಅಟ್ ಆಲ್ ಪೋರಸ್, ನಾಟ್ ಅಟ್ ಆಲ್. ರಾಡಿ ಒಳಗಡೆ ನೀರು ಇಂಗೋದೇ ಇಲ್ವಂತೆ. ಆತರ ಏನಾದ್ರು ಇದೆಯಾ? ರಾಡಿ ಒಂದು 0.0001% ಅವ್ರು ಹಿಂಗೋದಲ್ವಾ. ಸೊ ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ ಇಲ್ಲಿ. ಹುಡುಕ್ರಿ ಹಾಗಾದ್ರೆ ಸ್ಟೇಟ್ಮೆಂಟ್ 3 ಎಲ್ಲಿ ರಾಂಗ್ ಇದೆ. ಸ್ಟೇಟ್ಮೆಂಟ್ 3 ಎಲ್ಲಿ ರಾಂಗ್ ಇದೆ ಅನ್ನೋದನ್ನ ನಾವಿಲ್ಲಿ ಹುಡುಕ್ಬೇಕಾಗತ್ತೆ. ಇಲ್ಲಿ ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್ ಅಂತ ಇದಾರೆ, ಅಲ್ಲ. ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್ ಅಂತ ಇದಾರೆ, ಅಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ನೋಡ್ರಿ, ಓನ್ಲಿ ಒನ್ ಆಫ್ ದ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ಎಸ್, ಇವೆರಡರಲ್ಲಿ ಯಾವುದೋ ಒಂದು ಮಾತ್ರ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದಾರೆ. ಹೌದು, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 3 ಇಸ್ ನಾಟ್ ಕರೆಕ್ಟ್. ಅಂಡ್ ಎಕ್ಸ್ಪ್ಲೈನ್ಸ್ ದ ಸ್ಟೇಟ್ಮೆಂಟ್ 1. ಹೌದು, ಒಂದೇ ಸ್ಟೇಟ್ಮೆಂಟ್ ಅನ್ನ ಅದು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ, ಕರೆಕ್ಟ್ ಇದೆ. ಇದಂತೂ ಡಿ ಅಲ್ವೇ ಅಲ್ಲ. ಅರ್ಥ ಆಯ್ತಾ ಈಗ ನಿಮಗೆ? ಈ ತರದ ಪ್ರಶ್ನೆಗಳು ಇನ್ ಮುಂದೆ ರಿಪೀಟ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ. ನೆಕ್ಸ್ಟ್ ಮತ್ತೆ ಇಲ್ಲಿ ನೋಡ್ರಿ, 3 ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ, ಏನಿದೆ ಅಂತ ಓದೋಣ. ತುಂಬಾ ಈಸಿ ಆಗಿರುವಂತ ಪ್ರಶ್ನೆ ಇದು ಕೂಡ, ಬರೀ ಕಾಮನ್ ಸೆನ್ಸ್ ನಿಂದ ಸಾಲ್ವ್ ಮಾಡಬಹುದು. ಓಕೆ, ನೋಡೋಣ. ವಿದೌಟ್ ದ ಅಟ್ಮಾಸ್ಫಿಯರ್ ಟೆಂಪರೇಚರ್ ವುಡ್ ಬಿ. ಈಗ ಇನ್ನೂ ಒಂದು ಪ್ರಶ್ನೆ ನಾನು ಕೇಳ್ಬೇಕು ನಿಮ್ಮನ್ನ, ಅದು ಯಾವ್ದಾದ್ರು ನೋಟ್ಸ್ ನಲ್ಲಿ ಇರುತ್ತಾ ಹೇಳ್ರಿ ನೀವೇ? UPSC ನಲ್ಲಿ ಅಂತದೆಲ್ಲ ಹೇಳ್ಬೇಕಾ? ನಿಮಗೆ ಸಾಮಾನ್ಯ ಜ್ಞಾನ ಅದು UPSC ನಲ್ಲಿ ಕೇಳೋದು ಅಂತ ಪ್ರಶ್ನೆಗಳು 5-6 ಇರುತ್ತೆ, ಕಾಮನ್ ಸೆನ್ಸ್ ನಿಂದ ಸಾಲ್ವ್ ಮಾಡೋದು. ಸರಿ, ಈಗ 29 ನೋಡ್ರಿ. ವಿದೌಟ್ ದ ಅಟ್ಮಾಸ್ಫಿಯರ್ ಟೆಂಪರೇಚರ್ ವುಡ್ ಬಿ ವೆಲ್ ಬಿಲೋ ಫ್ರೀಸಿಂಗ್ ಪಾಯಿಂಟ್ ಎವ್ರಿವೇರ್ ಆನ್ ದ ಅರ್ತ್ ಸರ್ಫೇಸ್. ಕೆಲವೊಬ್ಬರಿಗೆ ಈ ಎವ್ರಿವೇರ್ ಅನ್ನುವಂತ ವರ್ಡ್ ಎಕ್ಸ್ಟ್ರೀಮ್ ಅನ್ಸ್ಬಹುದು. ಓಕೆ, ಬಟ್ ಅದು ಎವ್ರಿವೇರ್ ಹೌದು. ಅಂದ್ರೆ ಈ ಭೂಮಿ ಮೇಲೆ ಅಟ್ಮಾಸ್ಫಿಯರ್ ಇರ್ಲಿಲ್ಲ ಅಂದ್ರೆ ವಾಯುಗೋಳ ಇರ್ಲಿಲ್ಲ ಅನ್ಕೊಡ್ರಿ, ಎಲ್ಲಾ ಕಡೆ ಟೆಂಪರೇಚರ್ ಏನಾಗ್ತಾ ಇತ್ತು? ಫ್ರೀಸಿಂಗ್ ಪಾಯಿಂಟ್ ಗಿಂತ ಕಡಿಮೆ, ತುಂಬಾ ಕಡಿಮೆ ಇರ್ತಾ ಇತ್ತು ಟೆಂಪರೇಚರ್, 0ಗಿಂತ ಕಡಿಮೆ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದಾರೆ, ಕರೆಕ್ಟ್ ಇದೆ. Heat absorbed and trapped by the atmosphere maintains our planet's average temperature. Yes, correct ಇದೆ. ಕಾಮನ್ ಸೆನ್ಸ್ ಇವೆಲ್ಲ ಜಿಯೋಗ್ರಫಿನಲ್ಲಿ ಬಂದಿರುತ್ತೆ.
ನೆಕ್ಸ್ಟ್, ಅಟ್ಮಾಸ್ಫಿಯರ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆರ್ ಪರ್ಟಿಕ್ಯುಲರ್ಲಿ ಗುಡ್ ಅಟ್ ಅಬ್ಸಾರ್ಬಿಂಗ್ ದ ಅಂಡ್ ಟ್ರಾಪಿಂಗ್ ದ ರೇಡಿಯೇಷನ್. ಹೌದು, ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ರೇಡಿಯೇಷನ್ ಹೀರ್ಕೊಳ್ಳುತ್ತೆ, ಭೂಮಿಯನ್ನ ಬೆಚ್ಚಗಾಗಿಡುತ್ತೆ. ಕಲ್ತಿದೀವಲ್ಲ ಈ ಕಾನ್ಸೆಪ್ಟ್ ಅನ್ನ ನಾವು, ತುಂಬಾ ಈಸಿ. ಮೂರು ಕೂಡ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ಗಳು, ಪ್ಲೇನ್ ಆಗಿರುವಂತ ಸ್ಟೇಟ್ಮೆಂಟ್. ಕಾನ್ಸೆಪ್ಚುಯಲ್ ಆಗಿ ಸ್ಟಡಿ ಮಾಡ್ರಿ, UPSC ಗೆ ಬೈಹಾಟ್ ಮಾಡೋದು ನಡೆಯಲ್ಲ. ಕಾನ್ಸೆಪ್ಟ್ ಇರ್ಬೇಕು ನಿಮ್ ತಲೆಯಲ್ಲಿ. ಅದಕ್ಕೆ UPSC ಯಾಕೆ ಡಿಫಿಕಲ್ಟ್ ಅಂದ್ರೆ ನಮ್ಮ ಹುಡುಗರು ಬೈಹಾಟ್ ಮಾಡಿ ರೂಢಿ ಇರುತ್ತೆ. ನೀಟ್ಗೆ, JEE ಅಂತ ಎಕ್ಸಾಮ್ಗಳಿಗೆ ಇದಕ್ಕೆ ಬೈಹಾಟ್ ನಡೆಯೋದಿಲ್ಲ. ಇಲ್ಲಿ ನೀವು ಥಿಂಕ್ ಮಾಡ್ಬೇಕಾಗತ್ತೆ ಅಲ್ವಾ. ಇದು ಕೂಡ ನೋಡೋಣ, ನೀವು ಓದಿಲ್ಲ ಅನ್ಕೋಣ ಮ್ಯಾಗಝಿನ್ ನಲ್ಲಿ, ಬಟ್ ಕಾಮನ್ ಸೆನ್ಸ್ ಮುಖಾಂತರ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬಹುದು. ನೋಡ್ಕೊಳ್ಳೋಣ. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ರಾಷ್ಟ್ರೀಯ ಗೋಕುಲ ಮಿಷನ್. ಗೋಕುಲ ಅಂತ ಅಂದ್ರೆ ಹೆಸರಿನಲ್ಲೇ ಇದೆ, ಗೋ ಅಂದ್ರೆ ಆಕಳು, ಆಕಳ ಬಗ್ಗೆ ಏನೋ ಇದೆ. ನೋಡೋಣ ಇದನ್ನ. ಕ್ವಶನ್ ನಂಬರ್ 30 ಈಗ ನಾವು ನೋಡ್ತಾ ಇದೀವಿ. It is important for upliftment of rural poor as a majority of low producing indigenous animals are with small and marginal farmers and landless laborers. ಈ ವಾಕ್ಯ ಓದೋಕೆ ನಿಮ್ಗೆ ಅರ್ಥ ಆಗ್ಬೇಕು, ಇಂಗ್ಲಿಷ್ ಬರ್ಬೇಕು ನಿಮಗೆ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಅಪ್ಲಿಪ್ಮೆಂಟ್ ಆಫ್ ರೂರಲ್ ಪುವರ್. ನೋಡಿ, ಇಲ್ಲಿ ನಿಲ್ಸ್ಬೇಕು ಅದನ್ನ. ಅಂದ್ರೆ ಈ ರೂರಲ್ ಪುವರ್, ಗ್ರಾಮೀಣ ಬಡವರು ಇದಾರಲ್ಲ, ಇವರನ್ನ ಅಪ್ಲಿಫ್ಟ್ ಮಾಡೋದು. ಅಪ್ ಅಂದ್ರೆ ಎತ್ತು, ಅಪ್ ಅಂದ್ರೆ ಮೇಲೆ, ಲಿಫ್ಟ್ ಅಂದ್ರೆ ಎತ್ತು, ಮೇಲಕ್ಕೆ ಎತ್ತೋಕೆ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರ ಪಾಪ ಏನಿದ್ದಾರೆ, ಅವ್ರ ಬಳಿ ಎಷ್ಟೋ ಜನರ ಬಳಿ ಲ್ಯಾಂಡ್ ಇಲ್ಲ, ಅವ್ರು ತುಂಬಾ ಮಾರ್ಜಿನಲ್ ಫಾರ್ಮರ್ಸ್, ತುಂಬಾ ಬಡವರು ಇದಾರೆ ಅವರು. ಸೊ ಅದಕ್ಕೋಸ್ಕರ ನಾವು ಈ ಅನಿಮಲ್ ಗಳನ್ನ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಕರೆಕ್ಟ್. ನೆಕ್ಸ್ಟ್ ಬನ್ರಿ, ಸ್ಟೇಟ್ಮೆಂಟ್ 2 ನೋಡ್ರಿ. It was initiated to promote indigenous cattle and buffalo rearing and conservation in the scientific and holistic manner. ಯಾವುದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇಲ್ಲ ಇದರಲ್ಲಿ, ಸಿಂಪಲ್ ಆಗಿರುವಂತ ಸ್ಟೇಟ್ಮೆಂಟ್. ಅಂದ್ರೆ ನಮ್ಮ ದೇಶೀಯ ಇಂಡಿಜಿನಸ್, ನಮ್ಮ ದೇಶೀಯ ತಳಿಯ ಈ ಆಕಳು ಮತ್ತು ಎಮ್ಮೆಗಳನ್ನ ರಕ್ಷಣೆ ಮಾಡೋದು ಸೈಂಟಿಫಿಕ್ ಆಗಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಕರೆಕ್ಟ್ ಆಗಿರೋದು. 1 ಮತ್ತೆ 2 ಎರಡು ಕೂಡ ಸಿಂಪಲ್ ಸ್ಟೇಟ್ಮೆಂಟ್ ಮತ್ತೆ ಬೇಸಿಕ್ ಸ್ಟೇಟ್ಮೆಂಟ್ಸ್, ಅದ್ರ ಮುಖಾಂತರ ಇದು ಕರೆಕ್ಟ್ ಅಂತ ಹೇಳ್ಬಹುದು. ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿರ್ಬೇಕು ನಿಮಗೆ. ಗೋಕುಲ್ ಮಿಷನ್ ಅಂತ ಒಂದು ಮಾಡ್ತಾ ಇದಾರೆ, ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ. ಪ್ರಧಾನಿಯವರು ಹೋಗ್ತಿರ್ತಾರೆ, ಎಲ್ಲಾದ್ರೂ ಏನಾದ್ರು ಉದ್ಘಾಟನೆ ಮಾಡ್ತಾ ಇರ್ತಾರೆ ಅಂತ ರಿಪೀಟ್ ಆಗ್ತಾನೆ ಇರುತ್ತೆ. ಇವು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೂ ಕೂಡ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು 3 ಸ್ಟೇಟ್ಮೆಂಟ್ ಗಳ ಪ್ರಶ್ನೆಗಳು ಡಿಫಿಕಲ್ಟ್ ಆಗಿದೆ ಅದನ್ನ ಸಮಾಧಾನವಾಗಿ ನೋಡ್ಕೊಳ್ರಿ. ಇಲ್ಲಿ ಏನ್ ಕೇಳಿದಾರೆ ಅವರು, ಸೊ ಯಾವ್ದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. Studies indicate that carbon dioxide emissions from cement industry account for more than 5% of global carbon emission. ಈ ಸಿಮೆಂಟ್ ಇಂಡಸ್ಟ್ರಿಯಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಬರುತ್ತಲ್ಲ, ಅದು 5% ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೌದು, ಇಡೀ ಜಗತ್ತಿನ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಸಿಮೆಂಟ್ ಎಲ್ಲಾ ಕಡೆ ಇದ್ದೇ ಇರುತ್ತೆ, ಅದರಲ್ಲಿ ಕಾರ್ಬನ್ ಹೊರಗಡೆ ಬರುತ್ತೆ. ಕನಿಷ್ಠ 5% ಗಿಂತ ಜಾಸ್ತಿ. ಇಲ್ಲಿ 50% ಇದ್ರೆ ತಪ್ಪಾಗ್ತಾ ಇತ್ತದು. ಓಕೆ, ಒಂದು 5% ಆಗ್ಬೋದಲ್ವಾ. ಸಿಮೆಂಟ್ ತುಂಬಾ ಮುಖ್ಯವಾದ ಇಂಡಸ್ಟ್ರಿ ಅದು. ಎಲ್ರು ಮನೆ ಕಟ್ತಿರ್ತಾರೆ, ಜಗತ್ನಲ್ಲಿ ಎಷ್ಟು ಮನೆಗಳು ನಡೀತಾ ಇರುತ್ತೆ, ಮತ್ತೆ ಸಿಮೆಂಟ್ ಅನ್ನ ರಸ್ತೆ ಮಾಡೋಕ್ ಬಳಸ್ತಾರೆ. ಸಿಮೆಂಟ್ ಬಹಳ ಕಡೆ ಇರುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್. ನೋಡೋಣ. ಸಿಲಿಕಾ ಬಿಯರಿಂಗ್ ಕ್ಲೇ ಈಸ್ ಮಿಕ್ಸ್ಡ್ ವಿತ್ ಲೈಮ್ ಸ್ಟೋನ್ ವೈಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್. ಎಸ್, ಇದರಲ್ಲಿ ಸಿಲಿಕಾ ಇರುತ್ತೆ, ಆಮೇಲೆ ಲೈಮ್ ಸ್ಟೋನ್ ಕೂಡ ಇರುತ್ತೆ. ಸಿಂಪಲ್ ಸ್ಟೇಟ್ಮೆಂಟ್, ಕರೆಕ್ಟ್ ಸ್ಟೇಟ್ಮೆಂಟ್. ಲೈಮ್ ಸ್ಟೋನ್ ಅಂತ ಅಂದ್ರೆ ಏನು, ಸುಣ್ಣದ ಕಲ್ಲು ಅಂತ ಕರಿತೀವಿ ನಾವು. ಸಿಲಿಕಾ ಮತ್ತೆ ಸುಣ್ಣದ ಕಲ್ಲನ್ನ ಮಿಕ್ಸ್ ಮಾಡ್ತಾರೆ, ಸಿಮೆಂಟ್ ನಲ್ಲಿ ಎರಡು ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ. Limestone is converted into lime during clinker production for cement manufacturing. ಅವುಗಳನ್ನ ಕ್ಲಿಂಕರ್ ಆಗಿ ಈ ತರ ಕಣಗಳನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಅದು ಕೂಡ ಕರೆಕ್ಟ್ ಆಗಿದೆ. ಲೈಮ್ ಸ್ಟೋನ್ ಅಂತ ಅಂದ್ರೆ ಒಂದು ದೊಡ್ಡ ಕಲ್ಲು, ಅದನ್ನ ಕ್ಲಿಂಕರ್ ಗಳನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿರುವಂತ ಸ್ಟೇಟ್ಮೆಂಟ್ ಇದು ಕೂಡ. ಈ ಪದಗಳ ಅರ್ಥ ಗೊತ್ತಿರ್ಬೇಕು ನಿಮಗೆ. ನಾನು ಅದಕ್ಕೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಇನ್ನು 1 ವರ್ಷ ಜವಾಬ್ದಾರಿ, ಈ ವರ್ಷ ಬರ್ದಿರೋರು ಫೇಲಿಯರ್ ಆಗಿದ್ದೀರಿ, ಮುಂದಿನ ವರ್ಷಕ್ಕೆ ನಿಮ್ ಕೆಲಸ ಏನಂದ್ರೆ ಈ ಪದವನ್ನ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಿಮ್ಗೆ ಡೀಪ್ ನಾಲೆಜ್ ಬೇಕಾಗಂತ ಇಲ್ಲ, ಬರೀ ಜಸ್ಟ್ ಕಾಮನ್ ಸೆನ್ಸ್ ಮುಖಾಂತರ ಉತ್ತರ ಕೊಡಬಹುದು. ನಾನು ಹಾಕಿದ್ದೀನಿ, ಇದೇ ತರ ಹಾಕಿದ್ದೀನಿ ಉತ್ತರದಲ್ಲಿ. ಆನ್ಸರ್ ಈಸ್ ಎ. ನೀವು ಸಿಮೆಂಟ್ ಬಗ್ಗೆ ಓದ್ಕೊಂಡು ಹೋಗ್ಬೇಕಂತ ಇಲ್ಲ, ಬಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲೋ ಓದುವಾಗ ಬಂದಿರುತ್ತೆ ಸಿಮೆಂಟ್ ಬಗ್ಗೆ, ಅವಾಗ ಸ್ಟಡಿ ಮಾಡಿರ್ಬೇಕು. ಅದಕ್ಕೆ ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ನಿಮಗೆ ಮಂತ್ಲಿ ಮ್ಯಾಗಝಿನ್ ಕರೆಂಟ್ ಅಫೇರ್ಸ್ ಕೂಡ ಮಾಡ್ತಾ ಇದೀವಿ. ಅದನ್ನ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ತಾ ಹೋಗ್ರಿ. ಅದೇ ಮ್ಯಾಗಝಿನ್ ನ 10 ಸಾರಿ ರಿವಿಷನ್ ಮಾಡ್ಕೊಳ್ರಿ. ಪ್ರತಿಯೊಂದು ಪದನ ಬಿಡದೆ ಹೋದ್ರಿ, ಪ್ರತಿಯೊಂದು ಪದನ ಅರ್ಥ ಮಾಡ್ಕೊಳ್ರಿ. ಈ ತರ ಒಂದ್ ಯಾವ್ದೋ ಒಂದು ವರ್ಡ್ ಬಂದ್ಬಿಡುತ್ತೆ ಎಕ್ಸಾಮ್ ನಲ್ಲಿ, ಆ ವರ್ಡ್ ಗೊತ್ತಿಲ್ಲ ಅಂದ್ರೆ ಮುಗಿತ್ತು, ನಿಮ್ಗೆ ಅದು ಉತ್ತರನ ಕೊಡೋಕ್ಕಾಗಲ್ಲ. 99% ಮಾಡಿ ಇನ್ನೊಂದು 10%, ಇನ್ನೊಂದು 1% ಅಲ್ಲೇ ನೀವು ಎಡವಬಾರ್ದು. ಅದು ತುಂಬಾ ಘೋರ ಅನ್ಯಾಯ, ನಿಮಗೆ ನೀವೇ ಮಾಡ್ಕೊಳ್ಳೋದಂತದ್ದು ಆಗಬಾರ್ದು. ಸರಿ, ಇಲ್ಲಿ ನೋಡ್ರಿ. ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ಎಸ್, ಕರೆಕ್ಟ್ ಇವೆ ಎರಡು ಕೂಡ, ಮಾರ್ಕ್ ಮಾಡಿದೀನಿ ನಾನು. ನೆಕ್ಸ್ಟ್, ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1. ಎಸ್, ಇವೆರಡನ್ನು ನಾವು ನೋಡಿದ್ರೆ ಇದು ಕರೆಕ್ಟ್ ಅನ್ಸುತ್ತೆ ಅಲ್ವಾ. ಸೊ ಲೈಮ್ ಸ್ಟೋನ್ ಇರುತ್ತೆ, ಸಿಲಿಕಾ ಇರುತ್ತೆ, ಈ ಕಾರಣಕ್ಕಾಗಿ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಜಾಸ್ತಿ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ತಾ ಇವೆ ಅವು ಅಂತ ಹೇಳ್ತಾ ಇದಾರೆ. ಇಷ್ಟೇ ಸಿಂಪಲ್ ಆಗಿರುವಂತಹ ಒಂದು ಪ್ರಶ್ನೆ ಮಾಡಬಹುದು. ಸ್ವಲ್ಪ ಲೆಂಗ್ದಿ ಆಗಿರುತ್ತೆ, ಓದೋಕೆ ಟೈಮ್ ಬೇಕಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ 32 ಬನ್ರಿ. ಇದು COP ಪ್ರತಿ ವರ್ಷ ಒಂದಲ್ಲ ಒಂದ್ ಕಡೆ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ ಇದರದು.
ಪ್ಯಾರಿಸ್ ಅಗ್ರಿಮೆಂಟ್ ಆಗಿ 10 ವರ್ಷ ಆಯ್ತು. 2015ರಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಆಗಿತ್ತು. ಈಗ 2025 ಬಂದಿದೆ. ಸೊ ಇದ್ರ ಮೇಲೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಅದ್ರ ಬಗ್ಗೆ ಪ್ರಶ್ನೆ ಬಂದಿದೆ, ನೋಡೋಣ ಏನಿದೆ. ಕ್ವಶನ್ ನಂಬರ್ 32 ಬನ್ರಿ. ಇಲ್ಲಿ ನೋಡಿ, at the 28th United Nations Climate Change Conference COP28, India refrained from signing the Declaration on Climate and Health. ಅಂದ್ರೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಾವೇಶ ನಡೀತಾ ಇದೆ. ಇದು ಇಂಪಾರ್ಟೆಂಟ್ ಸಮಾವೇಶ. 2015ರಲ್ಲಿ ಪ್ಯಾರಿಸ್ ಅಲ್ಲಿ ಆಗಿತ್ತು. ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಆದ್ರ COP ನಡೀತಾ ಇದೆ. ಯಾವ್ದ್ರದ್ದು? UNFCCC. ಇದ್ರ ಬಗ್ಗೆ ಡೌಟ್ ಇದೆ ಅನ್ಕೊಳ್ಳೋಣ. ನೀವು ಮೊದಲು ಗೊತ್ತಿಲ್ಲ, ನೀವು ಕರೆಂಟ್ ಅಫೇರ್ಸ್ ಎಲ್ಲ ಮಿಸ್ ಮಾಡಿದಿರಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಗಳ ಬನ್ನಿ. The COP28 Declaration on Climate Health is binding declaration, and if signed, it becomes mandatory to the decarbonize health sector. Health sector ನ ಡಿಕಾರ್ಬನೈಸ್ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ಕಾರ್ಬನ್ ಇರೋ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಸ್ವಲ್ಪ ಎಕ್ಸ್ಟ್ರೀಮ್ ಅನಿಸ್ತಾ ಇಲ್ವಾ ಇದು? ಓಕೆ, ಹಾಗಾಗಿದ್ದು ರಾಂಗ್ ಆಗುತ್ತೆ. ದೆನ್ ಇಫ್ ಇಂಡಿಯಾಸ್ ಹೆಲ್ತ್ ಸೆಕ್ಟರ್ ಈಸ್ ಡಿಕಾರ್ಬನೈಸ್ಡ್, ಓಕೆ, ಇಲ್ಲಿ ಡಿಕಾರ್ಬನೈಸ್ ಮಾಡಬಹುದು, ಬಟ್ ಅದು ಬೈಂಡಿಂಗು, ಮ್ಯಾಂಡೇಟರಿ, ಕಡ್ಡಾಯ ಅನ್ನೋ ತರ ಹೇಳ್ತಾ ಇದ್ರೆ. ಆ ತರ ಇದ್ರೆ ಕರೆಕ್ಟ್ ಆಗಲ್ಲ ಸಾಮಾನ್ಯವಾಗಿ. ದೆನ್ ನೀವು ಓದಿದ್ರೆ ಓಕೆ, ಓದಿರಲ್ಲ ಅಂತಂದ್ರೆ ಈ ತರ ಕೂಡ ಟ್ರಿಕ್ ಮಾಡಬಹುದು ಅಂತ ಹೇಳ್ತಾ ಇದ್ದೆ ನಾನು. ಇಂಡಿಯಾಸ್ ಹೆಲ್ತ್ ಸೆಕ್ಟರ್ ಈಸ್ ಡಿಕಾರ್ಬನೈಸ್ಡ್, ದ ರೆಸಿಲಿಯನ್ಸ್ ಆಫ್ ಇಟ್ಸ್ ಹೆಲ್ತ್ ಕೇರ್ ಸಿಸ್ಟಮ್ ಮೇ ಬಿ ಕಾಂಪ್ರಮೈಸ್ಡ್. ಅಕಸ್ಮಾತ್ ಭಾರತ ಡಿಕಾರ್ಬನೈಸೇಷನ್ ಮಾಡಿತು ಅಂದ್ರೆ ಹೆಲ್ತ್ ಸೆಕ್ಟರ್ ನಲ್ಲಿ ಕಾರ್ಬನ್ ಅನ್ನ ಬಳಸೋದನ್ನ ಕಡಿಮೆ ಮಾಡ್ತು ಅಂತ ಅಂದ್ರೆ, ಅಥವಾ ಕಾರ್ಬನ್ ಅನ್ನ ಅಲ್ಲಿಂದ ನಿರ್ಮೂಲನೆ ಮಾಡ್ತು ಅಂತ ಅಂದ್ರೆ, ಅದರ ಹೆಲ್ತ್ ಸೆಕ್ಟರ್ ಏನಿದೆಯಲ್ಲ, ಅದರ ರೆಸಿಲಿಯನ್ಸ್ ಅಂದ್ರೆ ಅದರ ಶಕ್ತಿ ಏನಾಗುತ್ತೆ? ಕಾಂಪ್ರಮೈಸ್ ಆಗುತ್ತೆ. ಕಾಂಪ್ರಮೈಸ್ ಅಂದ್ರೆ ಕಡಿಮೆ ಕುಸಿತ ಆಗೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಒಂದನ್ನ ಕಾಂಪ್ರಮೈಸ್ ಮಾಡಿ ಮತ್ತೊಂದನ್ನ ಬೆಳೆಸೋದು ಅಂತ ಹೇಳ್ತೀವಲ್ಲ, ಆ ತರ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಆ ತರ ಎಲ್ಲೂ ಮೆನ್ಷನ್ ಇಲ್ಲ. ನಾವು ಡಿಕಾರ್ಬನೈಸ್ ಮಾಡೋದ್ರಿಂದ ಬೆಳವಣಿಗೆ ಆಗಲ್ಲ ಅಂತ ಎಲ್ಲೂ ಕೂಡ ಮೆನ್ಷನ್ ಇಲ್ಲ. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ ರಾಂಗ್ ಇದೆ. ಯಾವುದು? ಸ್ಟೇಟ್ಮೆಂಟ್ ನಂಬರ್ 2 ಮತ್ತು ಸ್ಟೇಟ್ಮೆಂಟ್ 3 ಎರಡು ಕೂಡ ರಾಂಗ್ ಇದೆ. ಅವು ಎಲ್ಲಿದೆ ಅಂತ ನಾವು ಹುಡುಕಿದ್ರೆ ಇಲ್ಲಿ ನೋಡ್ರಿ, ನೈದರ್ ನಾರ್. ಅವು ಗೊತ್ತಿರ್ಬೇಕು ನಿಮ್ಗೆ. ಐದರ್ ಆರ್ ಅಂಡ್ ನೈದರ್ ನಾರ್, ಇವುಗಳ ಅರ್ಥ ಗೊತ್ತಿರ್ಬೇಕು. ಐದರ್ ಅಂದ್ರೆ ಎರಡರಲ್ಲಿ ಒಂದು, ಐದರ್ ಆರ್ ಅಂದ್ರೆ ಎರಡರಲ್ಲಿ ಒಂದು, ನೈದರ್ ನಾಟ್ ಅಂದ್ರೆ ಎರಡು ಅಲ್ಲ. ಓಕೆ, ಇಂಗ್ಲಿಷ್ ನ ಕಲ್ತಿರ್ಬೇಕು ನೀವು ಇದನ್ನ. ನೈದರ್ ಸ್ಟೇಟ್ಮೆಂಟ್ 2 ನಾರ್ ಸ್ಟೇಟ್ಮೆಂಟ್ 3 ಈಸ್ ಕರೆಕ್ಟ್. ಎರಡು ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದಾರೆ. ಇದು ಇಲ್ಲ, ಇದು ಇಲ್ಲ. ಐದರ್ ಆರ್ ಅಂದ್ರೆ ಇದು ಅಥವಾ ಇದು, ನೈದರ್ ನಾರ್ ಅಂದ್ರೆ ಇದು ಅಲ್ಲ ಅದು ಅಲ್ಲ. ಸೊ ಆನ್ಸರ್ ಈಸ್ ಡಿ ಹಿಯರ್. ನೆಕ್ಸ್ಟ್ ಕ್ವಶನ್ 33 ಬನ್ರಿ. ಇಲ್ಲಿ ಆರಾಮಾಗಿ ಈಸಿಯಾಗಿ ಮೊದಲು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸೈಂಟಿಫಿಕ್ ಸ್ಟಡೀಸ್ ಸಜೆಸ್ಟ್ ದಟ್ ಶಿಫ್ಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಅರ್ತ್ ರೊಟೇಷನ್ ಅಂಡ್ ಆಕ್ಸಿಸ್. ಹೌದಲ್ವಾ? ಸೈಂಟಿಫಿಕ್ ಸ್ಟಡಿಗಳು ನಮಗೆ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಶಿಫ್ಟ್ ಆಗ್ತಾ ಇದೆ. ಏನು? ನಮ್ಮ ಅರ್ತ್ ನ ರೊಟೇಷನ್ ಮತ್ತೆ ಆಕ್ಸಿಸ್. ಅರ್ತ್ ಇದೆಯಲ್ಲ, ಈ ತರ ರೊಟೇಟ್ ಆಗ್ತಾ ಇದೆ. ಆದ್ರೆ ಆಕ್ಸಿಸ್ ಇರುತ್ತಲ್ಲ, ಅದು ಕೂಡ ಚೇಂಜ್ ಆಗ್ತಾ ಇದೆ. ಎಸ್, ಚೇಂಜ್ ಆಗ್ತಾ ಇರುತ್ತೆ. ಅದೇ ಮತ್ತೆ ಚೇಂಜ್ ಆಗ್ತಾ ಇರೋದ್ರಿಂದಾನೇ ಅದಕ್ಕೆ ಜೀವ ಇದೆ ಅಂತ ಹೇಳ್ತೇವೆ ನಾವು. ಭೂಮಿಗೆ ಜೀವ ಇದೆ, ಭೂಮಿಯಲ್ಲಿ ಜೀವ ಇರೋದ್ರಿಂದಾನೇ ಬದಲಾಗ್ತಾ ಇದೆ ಅದು, ಅಲ್ವಾ? ಸೊ ಆ ತರ. ಸೊ ಇಟ್ ಈಸ್ ಕರೆಕ್ಟ್. ನೆಕ್ಸ್ಟ್, ಸೋಲಾರ್ ಫ್ಲೇರ್ಸ್ and associated coronal mass ejections bombarded the Earth's outermost atmosphere with a tremendous amount of energy. ಸೋಲಾರ್ ಫ್ಲೇರ್ ಗಳ ಬಗ್ಗೆ ಹಿಂದೆ ಪ್ರಶ್ನೆ ಬಂದಿತ್ತು. ಸೂರ್ಯನಿಂದ ಬರುವಂತಹ ಕಿರಣಗಳು, ಕೊರೋನಲ್ ಮಾಸ್ ಇಂಜೆಕ್ಷನ್, ಇದು ಕೂಡ ಸೂರ್ಯನಿಂದ ಬರುವಂತಹ ಒಂದು ಅಲೆಗಳಂತ ಅನ್ಬೋದು, ಶಾಖ ಅಂತ ಅನ್ಬೋದು. ಕೊರೋನಾ ಅಂತ ಹೇಳಿ ನೀವು ಮತ್ತೆ ಚೈನಾಗ್ ಹೋಗ್ಬೇಡ್ರಿ ಇಲ್ಲಿ. ಓಕೆ, ಆ ಕಾರಣಕ್ಕಾಗಿ ಹೌದು ಬರುತ್ತೆ ಅದರಿಂದ. ಬಟ್ ಭೂಮಿಗೆ ಇದಕ್ಕೆ ಅದು ಬಂದು ಡಿಕ್ಕಿಯಾಗಿ ತುಂಬಾ ದೂರ ಇದ್ದಾನೆ ಸೂರ್ಯ. ತುಂಬಾ ಅಂದ್ರೆ ತುಂಬಾ ದೂರ ಇದ್ದಾನೆ ಸೂರ್ಯ. ಹಾಗಾಗಿ ಅದರಿಂದ ನಮ್ಮ ಭೂಮಿ ತಿರುಗೋದೆಲ್ಲ ಚೇಂಜ್ ಆಗುತ್ತೆ ಅನ್ನೋದು ಡೌಟ್ಫುಲ್. ನೋಡೋಣ. ದೆನ್, ಆಸ್ ದ ಅರ್ತ್ ಪೋಲಾರ್ ಐಸ್ ಮೆಲ್ಟ್ಸ್, ಭೂಮಿ ಮೇಲಿರುವಂತಹ ತುದಿಯಲ್ಲಿರುವಂತಹ ಐಸ್ ಮೆಲ್ಟ್ ಆದ್ರೆ, ಕರಗಿದ್ರೆ, ಅದು ಈ ಕಡೆ ಈಕ್ವೇಟರ್ ಕಡೆ ಹರಿದು ಬರುತ್ತೆ ಅಂತ ಹೇಳ್ತಾ ಇದಾರೆ. ಎಸ್, ನೀರ್ ಹರಿದು ಬರುತ್ತೆ. ವಾಟರ್ ಟೆನ್ಸ್ ಟು ಮೂವ್ ಟುವರ್ಡ್ಸ್ ದ ಈಕ್ವೇಟರ್. ಎಸ್, ಅದು ನೀರ್ ಹರಿದು ಬರುತ್ತೆ. ಅದು ಬರೋದ್ರಿಂದಾನೇ ಏನಾಗುತ್ತೆ? ಭೂಮಿಯ ಸ್ವಲ್ಪ ದಿಕ್ಕು ಬದಲಾವಣೆ ಆಗುತ್ತೆ. ದಿಕ್ಕು ಆಕ್ಸಿಸ್, ದಿಕ್ಕಲ್ಲ ಆಕ್ಸಿಸ್, ಅದರ ಒಂದು ಆಕ್ಸಿಸ್ ಇದೆಯಲ್ಲ, ಅದು ಬದಲಾಗುತ್ತೆ. ಯಾಕಂದ್ರೆ ತುದಿಯಲ್ಲಿರುವಂತ ವೇಟ್ ನಡುವೆ ಬರ್ತಾ ಇದೆ. ಇದು ಕರೆಕ್ಟ್ ಆಗುತ್ತೆ. ಸೊ ಇದು ಡೌಟ್ಫುಲ್ ಆಗಿತ್ತು, ಹಾಗಾಗಿ ಅದನ್ನ ರಾಂಗ್ ಮಾಡ್ಬಿಡೋಣ. ಸೊ ನಮ್ದು ಏನಿದೆ ಅಂತ ಅಂದ್ರೆ, ಈಗ ರಾಂಗ್ ಬೇಡ, ಅದನ್ನ ರಾಂಗ್ ಏನ್ ಮಾಡೋದು ಬೇಡ. ಬಟ್ ಈಗ ಸೂರ್ಯನಿಂದ ಬರುತ್ತೆ ನಮಗೆ ಏನು? ಸೋಲಾರ್ ಫ್ಲೇರ್ಸ್ ಅಂಡ್ ಮಾಸ್ ಎಜೆಕ್ಷನ್ ಅಂತೂ ಬರುತ್ತೆ. ನಮ್ಮ ಅಟ್ಮಾಸ್ಫಿಯರ್ ಗೆ ಅದು ಹಾನಿ ಮಾಡುತ್ತೆ, ಅರ್ತ್ಸ್ ನ ಅಟ್ಮಾಸ್ಫಿಯರ್ ಗೆ. ಬಟ್ ಭೂಮಿಗೆ ಅದರಿಂದ ಏನು ಧಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಬಟ್ ಓನ್ಲಿ ಒನ್ ಆಫ್ ದೆಮ್, ಯಾವುದು? ಇದು ಓನ್ಲಿ ಒನ್ ಆಫ್ ದೆಮ್ ಎಕ್ಸ್ಪ್ಲೇನ್ ದ ಸ್ಟೇಟ್ಮೆಂಟ್ 1. ತುಂಬಾ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಡ್ರಿ ಈ ಪ್ರಶ್ನೆನ, ಮುಂದೆ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಯಾವ್ದು ರಾಂಗ್ ಇಲ್ಲ. ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಬಟ್ ಇವ್ ಎರಡರಿಂದ ಇದಾಗ್ತಾ ಇಲ್ಲ. ಸ್ಟೇಟ್ಮೆಂಟ್ 2 ನಿಂದ ಇದಾಗ್ತಾ ಇಲ್ಲ. ಸ್ಟೇಟ್ಮೆಂಟ್ 3 ನಿಂದ ಮಾತ್ರ ಇದು ಆಗ್ತಾ ಇರೋದು. ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂದ್ರೆ, ಈ ಸ್ಟೇಟ್ಮೆಂಟ್ 3 ದಿಂದಾಗಿ
ಸ್ಟೇಟ್ಮೆಂಟ್ ಒಂದ್ ಆಗ್ತಾ ಇಲ್ಲ. ಅಂದ್ರೆ ಭೂಮಿಯಲ್ಲಿರುವಂತ ಐಸ್ ಕರಗಿ, ಐಸ್ ಯಾಕೆ ಕರಗ್ತಾ ಇದೆ? ಕ್ಲೈಮೇಟ್ ಚೇಂಜ್ ನಿಂದ, ವಾತಾವರಣ ಬದಲಾಗ್ತಾ ಇರೋದ್ರಿಂದ. ಸೊ ಹಾಗಾಗಿ ಇದಕ್ಕೆ ಸಂಬಂಧ ಬರೋದಿಲ್ಲ. ಇದು ಸ್ಟೇಟ್ಮೆಂಟ್ ಕರೆಕ್ಟ್, ಬಟ್ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇಲ್ಲ ಅದು. ಹಾಗಾಗಿ ನಮ್ಗೆ ಉತ್ತರ ಏನಾಗುತ್ತೆ? ಉತ್ತರ ಎ ಆಗಲ್ಲ. ಇಲ್ಲಿ ಏನ್ ಹೇಳುತ್ತೆ? ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ಇಲ್ಲೂ ಕೂಡ ಅದೇ ಇದೆ ನೋಡ್ರಿ, ಗಮನ ಇಟ್ಕೊಂಡು ನೋಡ್ರಿ. ಒಂದ್ಸಾರಿ ತಿಳಿಸ್ಬಿಟ್ರೆ ಮುಗಿತು, ಮುಂದಿನ ವರ್ಷ ಈಸಿ ಆಗುತ್ತೆ ನಿಮಗೆ. ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ಇಲ್ಲೂ ಕೂಡ ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್, ಇಲ್ಲಿವರೆಗೂ ಕರೆಕ್ಟ್ ಇದೆ. ಬೋತ್ ಆಫ್ ದೆಮ್, ಇಲ್ಲಿ ಒನ್ ಆಫ್ ದೆಮ್. ಬೋತ್ ಅಂದ್ರೆ ಎರಡು, ಒನ್ ಅಂದ್ರೆ ಒಂದು, ಎರಡರಲ್ಲಿ ಯಾವುದೋ ಒಂದರಿಂದ ಒಂದೇದು ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಇದ್ರದ್ದು ಬಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 34 ನೋಡ್ರಿ. ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್. ಎಸ್, ಪ್ಯಾರಿಸ್ ಅಗ್ರಿಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ ಅಂತ ಎಲ್ರಿಗೂ ನಿರೀಕ್ಷೆ ಇತ್ತು, ಬಂದಿದೆ. ಆರ್ಟಿಕಲ್ 6 ಬಗ್ಗೆ ಏನಿದೆ ನೋಡೋಣ. ಪರಿಸರಕ್ಕೆ ಸಂಬಂಧಪಟ್ಟಿರೋದು, ಪ್ಲೇನ್ ಸ್ಟೇಟ್ಮೆಂಟ್ಸ್ ಇದ್ರೆ ಕರೆಕ್ಟ್ ಆಗುತ್ತೆ. ನೋಡೋಣ. ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಈಸ್ ಫ್ರೀಕ್ವೆಂಟ್ಲಿ ಡಿಸ್ಕಸ್ಡ್ ಇನ್ ದ ಗ್ಲೋಬಲ್ ಡಿಸ್ಕಷನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್. ಎಸ್, ಕರೆಕ್ಟ್ ಇದೆ. ಇದು ಆರ್ಟಿಕಲ್ 6 ನೋಡಿ ಹೆದರ್ಬೇಡ್ರಿ, ಪ್ಯಾರಿಸ್ ಅಗ್ರಿಮೆಂಟ್ ಮಾತ್ರ ನಿಮ್ ತಲೆಯಲ್ಲಿ ಇರ್ಲಿ. ಬಹಳ ಜನ ಅಟೆಂಪ್ಟ್ ಮಾಡಿಲ್ಲ ಇದನ್ನ, ಯಾಕಂದ್ರೆ ತುಂಬಾ ಸ್ಟೇಟ್ಮೆಂಟ್ ಗಳು ಇರೋ ಕಾರಣಕ್ಕೆ ಬಹುಶಃ ಡಿಫಿಕಲ್ಟ್ ಇರಬಹುದೇನೋ ಅನ್ಕೊಂಡಿರ್ತಾರೆ. ನಾನು ಹೇಳಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಡಿಫಿಕಲ್ಟ್ ಇರಲ್ಲ, ಈಸಿ ಇರುತ್ತೆ ಅಂತ. ನೆಕ್ಸ್ಟ್, ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಸೆಟ್ಸ್ ಔಟ್ ದ ಪ್ರಿನ್ಸಿಪಲ್ಸ್ ಆಫ್ ಕಾರ್ಬನ್ ಮಾರ್ಕೆಟ್. ಎಸ್, ಕಾರ್ಬನ್ ಮಾರುಕಟ್ಟೆ, ಕಾರ್ಬನ್ ಟ್ರೇಡಿಂಗ್ ಎಲ್ಲ ಬರುತ್ತೆ. ಕಾರ್ಬನ್ ಸರ್ಟಿಫಿಕೇಟ್ ಅಂತ ಅಂದ್ರೆ ಕಾರ್ಬನ್ ರಿಡಕ್ಷನ್ ಮಾಡೋಕೆ ಅದನ್ನ ಮಾಡ್ಕೊಂಡಿದ್ರು. ಆರ್ಟಿಕಲ್ 6 ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಇಂಟೆಂಡ್ಸ್ ಟು ಪ್ರಮೋಟ್ ಇಂಟರ್ ಕಂಟ್ರಿ ನಾನ್ ಮಾರ್ಕೆಟ್ ಸ್ಟ್ರಾಟಜೀಸ್ ಟು ರೀಚ್ ದೇರ್ ಕ್ಲೈಮೇಟ್ ಟಾರ್ಗೆಟ್ಸ್. ಕ್ಲೈಮೇಟ್ ಟಾರ್ಗೆಟ್ ಗಳನ್ನ ರೀಚ್ ಆಗೋಕೆ, ಹವಾಮಾನದ ಗುರಿಗಳನ್ನ ತಲುಪೋಕೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಹೆಲ್ಪ್ ಮಾಡಬಹುದು ಅನ್ನೋದು ಕೂಡ ಅದರಲ್ಲಿ ಟೀಚ್ ಮಾಡಿದ್ವಿ ನಾವು ಇದನ್ನ ಎನ್ವೈರ್ಮೆಂಟ್ ಅಲ್ಲಿ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಇದರ ಉತ್ತರ ಇಲ್ಲಿ ನೋಡ್ರಿ, ಇವೆರಡು ಕೂಡ ಇದಕ್ಕೆ ಸಂಬಂಧಪಟ್ಟಿದೆ, ಇದಕ್ಕೆ ಸಂಬಂಧಪಟ್ಟಿದೆ. ಎರಡು ಕೂಡಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇವೆ. ಇವೆರಡರಿಂದಾನೇ ಪರಿಸರ ಸಂರಕ್ಷಣೆ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಅಥವಾ ಪರಿಸರ ಸಂರಕ್ಷಣೆ ಸಂಬಂಧಪಟ್ಟಿರುವಂತ ಇದು ಒಂದು ಒಪ್ಪಂದ, ಅಂತಾರಾಷ್ಟ್ರೀಯ ಮಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆನ್ಸರ್ ಎ ಆಗುತ್ತೆ. ಬೋತ್ 2 ಮತ್ತು 3 ಎರಡೂ ಕರೆಕ್ಟ್ ಇವೆ. ಇವೆರಡು ಸೇರಿ ಸ್ಟೇಟ್ಮೆಂಟ್ 1 ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್ ಇವೆ. ದೆನ್ ಕ್ವಶನ್ ನಂಬರ್ 35 ನೋಡ್ರಿ. ಇದು ನೇರವಾಗಿ ಗೊತ್ತಿರಬೇಕು ನಿಮಗೆ. ವಿಚ್ ಆಫ್ ದ ಫಾಲೋವಿಂಗ್ ಲಾಂಚ್ಡ್ ನೇಚರ್ ಸೊಲ್ಯೂಷನ್ಸ್ ಫಿನಾನ್ಸ್ ಹಬ್ ಫಾರ್ ಏಷ್ಯಾ ಅಂಡ್ ಪೆಸಿಫಿಕ್? ಆನ್ಸರ್ ಇಸ್ ADB. ಇವೆಲ್ಲ ಫ್ಯಾಕ್ಚುಯಲ್ ಆಗುತ್ತೆ, ಬಟ್ ಇಲ್ಲೂ ಕೂಡ ಒಂದು ಎಲಿಮಿನೇಷನ್ ಟ್ರಿಕ್ ಇದೆ, ಬಟ್ ನಾನು ಇದನ್ನ ಈಗ ಇಲ್ಲಿ ಹೇಳ್ಕೊಡಲ್ಲ. ಯಾರ ಗೊತ್ತಿರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನೋಡೋಣ. ಕ್ವಶನ್ ನಂಬರ್ 36 ನೋಡ್ರಿ. ವಿತ್ ರೆಫರೆನ್ಸ್ ಟು ಡೈರೆಕ್ಟ್ ಏರ್ ಕ್ಯಾಪ್ಚರ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಇದು ನಿಮಗೆ ಉತ್ತರ ಗೊತ್ತಿಲ್ಲ ಅಂದ್ರೂ ಕೂಡ ಟ್ರೈ ಮಾಡಬಹುದು. ಯಾವ ತರ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಡೈರೆಕ್ಟ್ ಏರ್ ಕ್ಯಾಪ್ಚರ್ ಟೆಕ್ನಾಲಜಿ, ಏರ್ ಅನ್ನ ಕ್ಯಾಪ್ಚರ್ ಮಾಡೋದು, ಹಿಡಿದಿಟ್ಕೊಳ್ಳೋದು ನೇರವಾಗಿ. ಸರಿ, ಹೌದು. ಇಟ್ ಕ್ಯಾನ್ ಬಿ ಯೂಸ್ಡ್ ವೇ ಆಫ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್. ಸಿಕ್ವೆಸ್ಟ್ರೇಷನ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಹೋಯ್ತು. ಏನಪ್ಪಾ ಸಿಕ್ವೆಸ್ಟ್ರೇಷನ್? ಸಿಕ್ವೆಸ್ಟ್ರೇಷನ್ ಅಂದ್ರೆ ಶೇಖರಣೆ. ನಾನು ಹೇಳಿದೀನಿ ಎನ್ವೈರನ್ಮೆಂಟ್ ಟೀಚ್ ಮಾಡುವಾಗ ಸಿಕ್ವೆಸ್ಟ್ರೇಷನ್ ಅಂದ್ರೆ ಶೇಖರಣೆ ಅಂತ ಹೇಳಿದೀನಿ. ಎಸ್, ಕ್ಯಾನ್ ಬಿ ಅಂತ ಹೇಳ್ತಾ ಇದ್ದಾರೆ, ಮಾಡಬಹುದು. ದೆನ್ ಇಟ್ ಕ್ಯಾನ್ ಬಿ ವ್ಯಾಲ್ಯೂಯೇಬಲ್ ಅಪ್ರೋಚ್ ಫಾರ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಅಂಡ್ ಇನ್ ಫುಡ್ ಪ್ರೊಸೆಸಿಂಗ್. ಹೌದು, ಇರಬಹುದು. ಏರ್ ಅನ್ನ ತಗೊಳ್ಬಹುದಲ್ಲ ಡೈರೆಕ್ಟ್ ಏರ್ ಕ್ಯಾಪ್ಚರ್ ನಲ್ಲಿ. ಇನ್ ಏವಿಯೇಷನ್ ಇಟ್ ಕ್ಯಾನ್ ಬಿ ಅ ಸೋರ್ಸ್ ಆಫ್ ಕಾರ್ಬನ್ ಫಾರ್ ಕಂಬೈನಿಂಗ್ ಹೈಡ್ರೋಜನ್ ಟು ಕ್ರಿಯೇಟ್ ಸಿಂಥೆಟಿಕ್ ಲೋ ಕಾರ್ಬನ್ ಫ್ಯೂಯಲ್. ಎಸ್, ಮಾಡಬಹುದು. ಎಲ್ಲ ಕಡೆ ಕ್ಯಾನ್ ಬಿ ಅಂತ ಸಿಂಪಲ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಉತ್ತರ ಈಸ್, ಆನ್ಸರ್ ಈಸ್ ಸಿ. ಮೂರೂ ಕರೆಕ್ಟ್ ಇವೆ ಅಂತ ಉತ್ತರ ಆಗುತ್ತೆ. ಸಿಂಪಲ್, ತುಂಬಾ ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ. ದೆನ್ ಇದು ನೋಡ್ರಿ, ಸ್ವಲ್ಪ ಟ್ರಿಕಿ ಆಗಿತ್ತು ಪ್ರಶ್ನೆ. ಯಾರಿಗ್ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರತ್ತೆ, ಯಾರಿಗ್ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ. ರಿಗಾರ್ಡಿಂಗ್ ಪಿಕಾಕ್ ಟ್ಯಾರಾಂಟುಲಾ ಆರ್ ಗೂಟಿ ಟ್ಯಾರಾಂಟುಲಾ ಅಂತ ಒಂದು ಬರುತ್ತೆ. ಇವು ಎಲ್ಲಾದ್ರೂ ನ್ಯೂಸ್ ಪೇಪರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಸ್ಪೀಶೀಸ್. ಅದನ್ನ ತಗೊಂಡ್ ಬರ್ತಾರೆ UPSC ಅವರು. ಪ್ರತಿ ವರ್ಷ ಇಂತ ಒಂದು ಸ್ಪೀಸಿ ಇರುತ್ತೆ. ಪಿಕಾಕ್ ಅಂದ ತಕ್ಷಣ ನಮಗೇನ್ ಅನ್ಸುತ್ತೆ, ನವಿಲು ಅಲ್ವಾ? ಬಟ್ ಅದು ಆಕ್ಚುಲಿ ನವಿಲ್ ಅಲ್ಲ, ಅದು ಜೇಡ. ಉತ್ತರ ಕನ್ನಡದಲ್ಲಿ ಜಾಡಗುಡಿ ಅಂತೀವಿ ನೋಡ್ರಿ ನಾವು, ಮೂಲೆಯಲ್ಲಿ ಇರುತ್ತಲ್ಲ ಸ್ಪೈಡರ್, ಜೇಡ. ಓಕೆ, ಜೇಡ ಅಷ್ಟೇ, ಜೇಡ್ರಲ್ಲ, ಜೇಡ. ಏನ್ ಮಾಡತ್ತದ ಹೇಳ್ರಿ, ಮೂಲೆಯಲ್ಲಿ ತನ್ನ ಬಲೆಯನ್ನ ಕಟ್ಕೊಂಡಿರುತ್ತೆ. ಸೊ ನೀವು ಥಿಂಕ್ ಮಾಡ್ರಿ, ಜೇಡ ಸಸ್ಯಾಹಾರಿನೋ ಮಾಂಸಾಹಾರಿ? ಮಾಂಸಾಹಾರಿ ಅಲ್ವಾ ಅದು? ಅದೇನಾದ್ರು ನೀವು ಅನ್ನ ಎಲ್ಲ ತಿನ್ನೋಕಿಟ್ರೆ ತಿನ್ನುತ್ತಾ? ಕೀಟಗಳನ್ನ ತಿನ್ನುತ್ತೆ, ಸೊಳ್ಳೆಗಳನ್ನ ತಿನ್ನುತ್ತೆ, ನೊಣಗಳನ್ನ ತಿನ್ನುತ್ತೆ. ಹಾಗಾಗಿ ಈ ಪದಗಳು ಕೂಡ ಗೊತ್ತಿರ್ಬೇಕು ನಿಮ್ಗೆ. ಹೇಳಿರ್ತೀವಿ ಎನ್ವೈರ್ಮೆಂಟ್ ಹೇಳುವಾಗ. ಏನಂದ್ರೆ ವೆಜಿಟೇರಿಯನ್ ಅಂತ ಅಂದ್ರೆ ಸಸ್ಯಾಹಾರಿ. ಆಮೇಲೆ ಓಮ್ನಿವೋರಸ್ ಅಂತ ಅಂದ್ರೆ, ಓಮ್ನಿ ಅಂದ್ರೆ ಎಲ್ಲ. ಕಾರ್ನಿವೋರಸ್ ಅಂತ ಅಂದ್ರೆ ಮಾಂಸಾಹಾರಿ. ಓಕೆ, ಕಾರ್ನಿವೋರಸ್ ಅಂತ ಅಂದ್ರೆ ಮಾಂಸಾಹಾರಿ. ಓಮ್ನಿವೋರಸ್ ಅಂತ ಅಂದ್ರೆ ಮಾಂಸಾಹಾರಿ ಪ್ಲಸ್ ಸಸ್ಯಾಹಾರಿ. ಬಟ್ ಇದು ಏನ್ ಕೊಟ್ಟಿದ್ದಾರೆ ಅವರು? ಓಮ್ನಿವೋರಸ್. ಇದು ಓಮ್ನಿವೋರಸ್ ಅಲ್ಲ, ಇದು ಕಾರ್ನಿವೋರಸ್. ಇದೊಂದನ್ನ ತೆಗೀರಿ. ಇವೆರಡು ಉತ್ತರ ಕರೆಕ್ಟ್ ಇದೆ ಅದರದ್ದು. ಇಂಥದ್ದು ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ನೋಡೋಣ.
ಇಟ್ ಈಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇನ್ ಇಂಡಿಯಾ ಓನ್ಲಿ ಲಿಮಿಟೆಡ್ ಟು ಸಮ್ ಫಾರೆಸ್ಟ್ ಏರಿಯಾಸ್. ಹೌದು, ಎಲ್ಲಾ ರಾಜ್ಯಗಳು ಕಂಡು ಬರಲ್ಲ, ಕೆಲವೊಂದು ರಾಜ್ಯದಲ್ಲಿ ಇರಬಹುದು, ಯಾಕಂದ್ರೆ ನ್ಯೂಸ್ ಅಲ್ಲಿ ಬಂದಿರುತ್ತದು. ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇಟ್ ಈಸ್ ಅನ್ ಏರ್ಬೋರಿಯಲ್ ಸ್ಪೀಶೀಸ್. ಅದೇನ್ ಮಾಡುತ್ತೆ, ತನ್ನ ನ್ಯಾಚುರಲ್ ಹ್ಯಾಬಿಟೇಟ್ ನಲ್ಲಿ ಏರ್ಬೋರಿಯಲ್ ಸ್ಪೀಶೀಸ್, ಸಾರಿ ಏರ್ಬೋರಿಯಲ್ ಅಲ್ಲ, ಅರ್ಬೋರಿಯಲ್ ಸ್ಪೀಶೀಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಉತ್ತರ ಏನಾಗತ್ತಂತ ಅಂದ್ರೆ ಒಂದೇದೊಂದು ರಾಂಗ್ ಆಗುತ್ತೆ, ಅದನ್ನ ಮಾಡ್ಬಿಟ್ರೆ ನೀವು ಉತ್ತರ ಡಿ ಆಗುತ್ತೆ. ಬಟ್ ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಡ್ರಿ, ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ UPSC ಸ್ಟಡಿ ಮಾಡೋಕ್ ಟೆನ್ಷನ್ ಆಗುತ್ತೆ. ನಮಗೆ 100 ಪ್ರಶ್ನೆಗಳಿರುತ್ತೆ, ಅದರಲ್ಲಿ 85ನ್ನ ಚೆನ್ನಾಗಿ ಅಟೆಂಡ್ ಮಾಡಿ ಅದರಲ್ಲಿ ನಮ್ಮದು ಒಂದು 60-65 ಕರೆಕ್ಟ್ ಆದ್ರೂ ಸಾಕು. ಇಂಥ 1-2 ಕ್ವಶನ್ ಕೇಳ್ತಾರೆ ಅವರು, ಅದಕ್ಕೋಸ್ಕರ ನೀವು ಇಡೀ ನಿಮ್ ಜೀವನ ಎಲ್ಲ ಇದರಲ್ಲೇ ಕಳಿಬಾರ್ದು. ಕ್ವಶನ್ ನೆಕ್ಸ್ಟ್ ನೋಡೋಣ. ಇಲ್ಲಿ ತುಂಬಾ ಈಸಿ ಆಗಿರುವಂತ ಪ್ರಶ್ನೆ ಇದು, ವೆರಿ ವೆರಿ ಡೆಡ್ ಈಸಿ. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಕರೆಕ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇನ್ ಇಂಡಿಯಾ ಆರ್ ಲೆಸ್ ದನ್ 0.5 ಟನ್ ಆಫ್ CO2 ಪರ್ ಕ್ಯಾಪಿಟಾ. UPSC ಸಾಮಾನ್ಯವಾಗಿ ಸಂಖ್ಯೆಗಳನ್ನ ಕೊಟ್ರೆ ಅದು ರಾಂಗ್ ಇರುತ್ತೆ, ಅದರಲ್ಲೂ ಕೂಡ ಈ ತರ 0.5 ಕೊಡ್ತಾ ಇದ್ದಾರೆ, ರಾಂಗ್ ಅಂತ ಮಾಡ್ಬಿಡ್ರಿ. ಇದನ್ನ ಒಂದೇದು ಹೋಯ್ತು ಅಂತ ಅಂದ್ರೆ ಈಗ ನಾವು ಸ್ವಲ್ಪ ಆಪ್ಷನ್ ಕಡೆ ಗಮನ ಕೊಡೋಣ. ಕೊಡ್ರಿ, ಇಲ್ಲಿದೆ. ಸೊ ಅವೆಲ್ಲ ನಮ್ಮ ಉತ್ತರ ಬಿ ಆಗ್ಬೇಕು, ಇಲ್ಲ ಸಿ ಆಗ್ಬೇಕು. ಈಗ ನೋಡೋಣ. ಇನ್ ಟರ್ಮ್ಸ್ ಆಫ್ CO2 ಎಮಿಷನ್ಸ್ ಫ್ರಮ್ ಫ್ಯೂಯಲ್ ಕಂಬಷನ್, ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ಏಷ್ಯಾ ಪೆಸಿಫಿಕ್ ರೀಜನ್. ಎಸ್, CO2 ಎಮಿಷನ್ ಅಲ್ಲಿ ನಾವು ಸೆಕೆಂಡ್ ಇದೀವಿ, ಚೀನಾ ಫಸ್ಟ್ ಇದೆ. ಎಲೆಕ್ಟ್ರಿಸಿಟಿ ಅಂಡ್ ಹೀಟ್ ಪ್ರೊಡ್ಯೂಸರ್ಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ CO2 ಎಮಿಷನ್ಸ್ ಇನ್ ಇಂಡಿಯಾ. ಹೌದು, ಉಷ್ಣ ಸ್ಥಾವರಗಳಿದೆ ನಮ್ಮಲ್ಲಿ, ಕಲ್ಲಿದ್ದಲಿಂದಾನೆ 70% ವಿದ್ಯುತ್ ಉತ್ಪಾದನೆ ಆಗುತ್ತೆ ನಮ್ಮ ದೇಶದಲ್ಲಿ. ಹಾಗಾಗಿ 2 ಮತ್ತೆ 3 ಕರೆಕ್ಟ್ ಆಗುತ್ತೆ. ಆನ್ಸರ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಇಯರ್. ಸರಿನಾ? ಕೆಲವೊಬ್ರು ಲಾರ್ಜೆಸ್ಟ್ ಅಂತ ನೋಡಿ ತಪ್ಪ ಹಾಕಿರ್ಬೋದು, ಅದನ್ನ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ, ಬಟ್ ಆ ತರ ಅಲ್ಲ ಅದು. ಇದು ಬನ್ನಿ, ಈಗ ಇವೆಲ್ಲ ಏನೇನೋ ಪದಗಳು ಅನಿಸ್ಬೋದು ನಿಮಗೆ, ಬಟ್ ಹಿಂದೆ UPSC ಅವರು ಇದ್ರ ಬಗ್ಗೆ ಕೊಟ್ಟಿದ್ರು. ಹಿಂದೆ UPSC ಅವರು ಅದನ್ನ ಕೇಳಿದ್ರು. ಆಮೇಲೆ ಕೇಳ್ತಿರ್ತಾರೆ, ಪಪಾಯ ಬಗ್ಗೆ ಕೂಡ ಕೇಳಿರ್ತಾರೆ, ಅವೆಲ್ಲ ಗೊತ್ತಿರ್ಬೇಕು ನಮಗೆ. ಆಗಾಗ ಕೆಸಾವ ಅಂತ ಬಂದಿರುತ್ತೆ, ಜಿಂಜರ್ ಅಂತ ಎಲ್ಲೋ ಕೇಳಿರ್ತಾರೆ, ಅದೇನು ಕನ್ನಡದಲ್ಲಿ ಏನಂತಾರೆ ಅದಕ್ಕೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇಲ್ಲೇನ್ ಹೇಳ್ತಾ ಇದಾರೆ ನೋಡೋಣ. ಯಾವುದು ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಇದಾರೆ. ಸೊ ಮೇಲಿಂದ ಬೇಡ ಕೆಳಗಡೆಯಿಂದ ಹೋಗೋಣ. ಪಪಾಯ ಗಿಡ ನೋಡಿದೀರಾ? ಪಪ್ಪಳಕಾಯಿ ಅಂತೀವಿ ನಾವು. ಪಪ್ಪಳಿಕಾಯಿ ಅಥವಾ ಪಪಾಯ ಗಿಡ ಏನ್ ಹೇಳ್ತಾ ಇದಾರೆ ಇಲ್ಲಿ? ವುಡ್ಡಿ ಶ್ರಬ್, ವುಡ್ ಇರುತ್ತೆ, ಕಟ್ಟಿಗೆ ಇರುತ್ತೆ ಅಂತ ಹೇಳ್ತಾ ಇದಾರೆ. ಪಪ್ಪಾಯ ಮರ ನೋಡಿದ್ರೆ ಯಾವ ತರ ಇರುತ್ತೆ? ಸ್ಟ್ರಾಂಗ್ ಇರುತ್ತೆ, ಅದರದ ಕಾಂಡ ಕೊಳತು ಹೋಗ್ಬಿಡುತ್ತೆ ಅದು ಸ್ವಲ್ಪ ದಿನ ಆದ್ಮೇಲೆ, ಗಟ್ಟಿಯಾಗಿ ಉಳಿಯಲ್ಲ. ಸೊ ವುಡ್ ಅಲ್ಲ, ಅದು ವುಡ್ಡಿ ಅಲ್ಲ. ವುಡ್ ಅಂದ್ರೆ ಯಾವ್ದು ಹೇಳ್ರಿ? ಈ ಬೇವಿನ ಗಿಡ ಎಲ್ಲ ಇರುತ್ತಲ್ಲ ಸ್ಟ್ರಾಂಗ್, ಆ ತರ ಮಾವಿನ ಗಿಡ ಅದು. ಇನ್ನು ಮಿಂಟ್ ಅಂದ್ರೆ ಏನು ಗೊತ್ತಾ? ಇವು ಗೊತ್ತಿರ್ಬೇಕು ನಿಮಗೆ. ಪುದೀನ ಆನ್ಯುವಲ್ ಶ್ರಬ್ ಅಂತ ಹೇಳ್ತಾ ಇದಾರೆ, ಒಂದು ವರ್ಷದ ಬೆಳೆ ಅಂತ ಹೇಳ್ತಾ ಇದ್ರಿ. ಇಲ್ಲ, ಅದು ರಿಪೀಟ್ ಆಗ್ತಾ ಇರುತ್ತೆ, ಇದು ಕೂಡ ಅಲ್ಲ. ಆಮೇಲೆ ಇನ್ನೂ ಒಂದು ಟೆಕ್ನಿಕ್ ಇದೆ, ಈ ತರ ಬಂದಾಗ ಕೆಲವೊಬ್ರು ಗೊತ್ತಿರುತ್ತದು, ನಾನಿಲ್ಲಿ ಆ ಟೆಕ್ನಿಕ್ ಅನ್ನ ಹೇಳಲ್ಲ, ಅದು ಬೇಡ ಇಲ್ಲಿ, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು ನಿಮಗೆ. ನೆಕ್ಸ್ಟ್ ಬನ್ರಿ, ಮಲಬಾರ್ ಸ್ಪಿನಾಕ್ ಅಂತ ಹೇಳಿ. ಹರ್ಬಿಯಸ್ ಕ್ಲೈಂಬರ್ ಅಂದ್ರೆ ಬಳ್ಳಿ ಅಂತ ಹೇಳ್ತಾ ಇದಾರೆ. ಎಸ್, ಇದು ಬಳ್ಳಿ. ಜಿಂಜರ್ ಅಂತ ಅಂದ್ರೆ ಶುಂಠಿನೋ ಅಥವಾ ಶುಂಠಿ ಅಲ್ವಾ? ಎಸ್, ಇದು ಹರ್ಬ್ ವಿತ್ ಸ್ಯೂಡೋಸ್ಟೆಮ್. ಇದು ಶುಂಠಿ ಅಂದ್ರೆ ಅದೇ ಅಲ್ವಾ? ಸ್ಯೂಡೋಸ್ಟೆಮ್. ಸ್ಯೂಡೋ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಸ್ಯೂಡೋ ಅಂದ್ರೆ ಸುಳ್ಳು, ಸ್ಟೆಮ್ ಅಂದ್ರೆ ಕಾಂಡ. ಹೌದು, ಶುಂಠಿ ನೆಲದಲ್ಲಿ ಇರುತ್ತಲ್ಲ, ಅದಕ್ಕೆ ಸ್ಯೂಡೋಸ್ಟೆಮ್ ಅಂತ ಕರೀತಾರೆ. ಇದು ಹರ್ಬ್ ಅಂದ್ರೆ ಅದು ಔಷಧಿ ಸಸ್ಯ ಅಂತಾರೆ. ಎಸ್. ದೆನ್ ಕ್ಯಾಸಾವಾ, ವುಡ್ ಶ್ರಬ್. ಎಸ್, ಕರೆಕ್ಟ್. ಇವು 3 ಕೂಡ ಕರೆಕ್ಟ್ ಇವೆ, ಸರಿನಾ? ಸೊ ಇಲ್ಲಿ 3 ಕೂಡ ಆನ್ಸರ್ ಈಸ್ ಬಿ ಹಿಯರ್. ದೆನ್ ಕ್ವಶನ್ ನಂಬರ್ 40 ಬನ್ರಿ. ಇಲ್ಲಿ ವಿತ್ ರೆಫರೆನ್ಸ್ ಟು ದ ಪ್ಲಾನೆಟ್ ಅರ್ತ್ ಗೆ ಸಂಬಂಧಪಟ್ಟ ಹಾಗೆ ಕೆಳಗಿನವುಗಳನ್ನ ಗಮನಿಸಿ ಅಂತ ಇದ್ದಾರೆ. ವೆರಿ 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 ಡೆಡ್ ಈಸಿ ಪ್ರಶ್ನೆ, ತುಂಬಾ ಈಸಿ ಪ್ರಶ್ನೆ. ಜಿಯೋಗ್ರಫಿನಲ್ಲಿ ಕವರ್ ಮಾಡಿದೀವಿ. ರೇನ್ ಫಾರೆಸ್ಟ್ ಪ್ರೊಡ್ಯೂಸ್ ಮೋರ್ ಆಕ್ಸಿಜನ್ ದ್ಯಾನ್ ಪ್ರೊಡ್ಯೂಸ್ಡ್ ಬೈ ಓಷಿಯನ್. ಸಮುದ್ರಗಳಿಗಿಂತ ಮಳೆಯ ಕಾಡುಗಳು ಜಾಸ್ತಿ ಏನನ್ನು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರೇನ್ ಫಾರೆಸ್ಟ್ ಎಲ್ಲಿರುತ್ತೆ? ಈ ಭಾಗದಲ್ಲಿ. ಉಳಿದಿರೋ ಭಾಗದಲ್ಲಿ ಸಮುದ್ರ ಇದೆ, ಸಮುದ್ರದಲ್ಲಿ ಕೂಡ ಸಸ್ಯಗಳಿರುತ್ತೆ. ನೀವೇ ಥಿಂಕ್ ಮಾಡ್ರಿ, ಇಡೀ ಸಮುದ್ರದ ಸಸ್ಯಗಳು ಹೆಚ್ಚಾಯ್ತಾ ಅಥವಾ ಈ ರೇನ್ ಫಾರೆಸ್ಟ್ ನಲ್ಲಿ ಸಸ್ಯಗಳು ಹೆಚ್ಚಾಯ್ತಾ? ಸಮುದ್ರದಲ್ಲಿ ಜಾಸ್ತಿ ಆಯ್ತಲ್ವಾ? ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ರೇನ್ ಫಾರೆಸ್ಟ್ ಪ್ರೊಡ್ಯೂಸ್ ಲೆಸ್ ಆಕ್ಸಿಜನ್, ಓಸಿಯನ್ಸ್ ಜಾಸ್ತಿ. ಇದೊಂದು ತೆಗೆದು ಬಿಡ್ರಿ, ಒಂದೇದೊಂದು ತೆಗೆದು ಬಿಟ್ರಿ ಅಂತ ಅಂದ್ರೆ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಬಿ ಇಸ್ ದ ಆನ್ಸರ್. ಓಕೆ, ಅವುಗಳನ್ನು ಕೂಡ ಓದ್ಕೋಣ ಉಳಿದಿರೋ ಸ್ಟೇಟ್ಮೆಂಟ್ ಕೂಡ. Marine phytoplankton and photosynthetic bacteria produce about 50% of world's oxygen. ಎಸ್, ಕರೆಕ್ಟ್ ಇದೆ ಇದು. ನೋಡ್ರಿ, ಇವೆರಡು ಆಜು ಬಾಜು ಇರೋ ಹಾಗಿಲ್ಲ. ಮರೈನ್ ಫೈಟೋಪ್ಲಾಂಕ್ಟನ್ ಅಂದ್ರೆ ನೀರಿನಲ್ಲಿರುವಂತಹ ಸಸ್ಯ. ಇದು ಕರೆಕ್ಟ್ ಆದ್ರೆ ಇದು ತಪ್ಪಾಗತ್ತೆ, ಇದು ಕರೆಕ್ಟ್ ಆದ್ರೆ ಇದು ತಪ್ಪಾಗತ್ತೆ, ಆ ಕಾರಣಕ್ಕಾಗಿ. ದೆನ್ ವೆಲ್ ಆಕ್ಸಿಜನೇಟೆಡ್ ಸರ್ಫೇಸ್ ವಾಟರ್ ಕಂಟೈನ್ಸ್ ಸೆವರಲ್ ಫೋಲ್ಡ್ ಆಫ್ ಹೈ ಆಕ್ಸಿಜನ್ ದ್ಯಾನ್ ಎಟ್ ದ ಅಟ್ಮಾಸ್ಫಿಯರಿಕ್. ಎಸ್, ಇರುತ್ತೆ. ಓಕೆ, ಸೊ ಇಲ್ಲಿ ಉತ್ತರ ಏನಾಗುತ್ತೆ ಇದ್ರದ್ದು? ವೇಟ್. ಉತ್ತರ ಇದ್ರದ್ದು
ವೆಲ್ ಆಕ್ಸಿಜನೇಟೆಡ್ ಸರ್ಫೇಸ್ ವಾಟರ್ ಕಂಟೈನ್ ಸೆವರಲ್ ಫೋಲ್ಡ್ಸ್ ಹೈಯರ್ ಆಕ್ಸಿಜನ್ ದ್ಯಾನ್ ದ ಅಟ್ಮಾಸ್ಫಿಯರ್. ಓಕೆ, ಸೊ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತಹ ಆಕ್ಸಿಜನ್ ಗಿಂತ ಈ ಇದರಲ್ಲಿ ಯಾವ್ದ್ರಲ್ಲಿ ಸಮುದ್ರದ ಮೇಲಿರುವಂತಹ ಆಕ್ಸಿಜನ್ ಜಾಸ್ತಿ ಅಂತ ಹೇಳ್ತಾ ಇದಾರೆ. ಇಲ್ಲ, ಸಮುದ್ರ ಒಳಗಡೆ ಹೊರಗಡೆ ಬರುತ್ತದು. ಸೊ ದಿಸ್ ಈಸ್ ಆನ್ಸರ್. ನಾನು ಹೇಳಿದಿನಲ್ಲ, ಬಿ ಇಸ್ ದ ಆನ್ಸರ್. ದೆನ್ ಕ್ವಶನ್ ನಂಬರ್ 41 ಬನ್ನಿ. ಇದೆ ತುಂಬಾ ಈಸಿ. ಬರೀ ನಿಮ್ಗೆ ಇಂಗ್ಲಿಷ್ ಓದೋಕ್ ಬಂದ್ರೆ ಇದನ್ನ ಉತ್ತರ ಕೊಡಬಹುದು. ಇದಕ್ಕೂ ನಿಮ್ಗೆ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಯು ಆರ್ ನಾಟ್ ಅ ಸೀರಿಯಸ್ ಆಸ್ಪಿರೆಂಟ್. ಮುಂದಿನ ವರ್ಷಕ್ಕೆ ಚೆನ್ನಾಗಿ ತಯಾರಿ ಮಾಡ್ಕೊಡ್ರಿ. ಇಲ್ಲಿ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಟೈಪ್ಸ್. ವೆಹಿಕಲ್ಸ್, ಫ್ಯೂಯಲ್ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್, ಫ್ಯೂಯಲ್ ಬ್ಯಾಟರಿ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಇದು. ಹೈಡ್ರೋಜನ್ ಫ್ಯೂಯಲ್ ಸೆಲ್ ವೆಹಿಕಲ್, ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ಹೈಬ್ರಿಡ್ ವೆಹಿಕಲ್. ಓಕೆ, ಹೌ ಮೆನಿ ಆಫ್ ದ ಅಬವ್ ಆರ್ ಕನ್ಸಿಡರ್ಡ್ ಅಲ್ಟರ್ನೇಟಿವ್ ಪವರ್ ಟ್ರೈನ್ ವೆಹಿಕಲ್ಸ್? ಮೂರು ಕೂಡ ಅಲ್ಟರ್ನೇಟಿವ್ ಪವರ್ ಟ್ರೈನ್ ವೆಹಿಕಲ್. ಅಲ್ಟರ್ನೇಟಿವ್ ಪವರ್ ಅಂತ ಅಂದ್ರೆ ಈಗಿರೋದನ್ನ ಬಿಟ್ಟು ಹೊಸದ್ದು. ಹೌದು, ಈಗಿರೋದ್ ನಾವು ಪವರ್ ಜಾಸ್ತಿ ಆಗಿ ಪೆಟ್ರೋಲ್ ಡೀಸೆಲ್ ಎಲ್ಲ ಇರುತ್ತೆ, ಅದನ್ನ ಬಿಟ್ರೆ ಇದೆ ನಮಗೆ. ಮೂರು ಕೂಡ ಇರಬಹುದು. ಸೊ ಆನ್ಸರ್ ಈಸ್ ಸಿ. ದೆನ್ 52 ಬನ್ನಿ. 42ಗೆ ಅಂದ್ರೆ ನನ್ನಲ್ಲಿ ಸೀರೀಸ್ ಬೇರೆ ಇದೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಸಿಂಪಲ್ ಇದು ಕೂಡ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಗಳ ಬಗ್ಗೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಅಂದ್ರೆ ಮನುಷ್ಯರಿಲ್ದೇನೆ ಹೋಗುತ್ತಲ್ಲ ಮೇಲೆ ವೆಹಿಕಲ್ಗಳು, ಆಕಾಶಕ್ಕೆ ಉಪಗ್ರಹಗಳು, ಅವುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಏರಿಯಲ್ ಅಂದ್ರೆ ವಾಯು, ಆ ತರ ವಾಯುಯಾನ ಆ ತರ. ಆಲ್ ಟೈಪ್ಸ್ ಆಫ್ UAVs ಕ್ಯಾನ್ ಡೂ ವರ್ಟಿಕಲ್ ಲ್ಯಾಂಡಿಂಗ್. ಇಲ್ಲ, ಎಲ್ಲ ಹೇಗ್ ಮಾಡೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಆಲ್ ಟೈಪ್ಸ್ UAV ಕ್ಯಾನ್ ಡೂ ಆಟೋಮೇಟೆಡ್ ಹೋವರಿಂಗ್. ಇಲ್ಲ. ಆಲ್ ಟೈಪ್ಸ್ UAVs ಕ್ಯಾನ್ ಯೂಸ್ ಬ್ಯಾಟರಿ ಓನ್ಲಿ. ಇಲ್ಲ. ಸೊ ಆನ್ಸರ್ ಈಸ್ ಎಷ್ಟು ಕರೆಕ್ಟ್ ಅಂತ ಕೇಳ್ತಾ ಇದಾರೆ? ನನ್. ಎಲ್ಲ ಹೇಗ್ ಮಾಡೋಕ್ಕಾಗತ್ತೆ? ಒಂದಾದ್ರೂ ಬೇರೆ ಇರುತ್ತಲ್ಲ, ಈ ತರ ಕೇಳುತ್ತೆ ನೋಡ್ರಿ UPSC. ಅದಕ್ಕೆ ನಾನು ಹೇಳ್ತಾ ಇರೋದು, UPSC ಅಂದ್ರೆ ಕಠಿಣ ಅಂತ ಕೂತ್ಕೊಳ್ಬೇಡ್ರಿ. ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಸರಿಯಾದ ಮಾರ್ಗದರ್ಶನ ತಗೊಂಡು ಮಾಡ್ರಿ, ರ್ಯಾಂಕ್ ಬರ್ತೀರಿ. ತಗೊಂಡ್ ಬರೋಣ ಎಲ್ರು ಸೇರಿ, ನಮ್ ಜೊತೆ ಕೈ ಜೋಡಿಸ್ರಿ, ನೀವು ರ್ಯಾಂಕ್ ಬಂದೇ ಬರ್ತೀರಿ. ಸರಿ, ಇಲ್ಲಿ ಎಲೆಕ್ಟ್ರೋಡ್ ಗಳ ಬಗ್ಗೆ ಕೇಳಿದ್ದಾರೆ. ಎಲೆಕ್ಟ್ರೋಡ್ ನಲ್ಲಿ ಎರಡು ಇರುತ್ತೆ, ಒಂದು ಕ್ಯಾಥೋಡ್ ಮತ್ತೊಂದು ಆನೋಡ್ ಅಂತ. ಸೊ ಗ್ರಾಫೈಟ್ ಅನ್ನ ನಾವು ಆನೋಡ್ ಆಗಿ ಯೂಸ್ ಮಾಡ್ತೀವಿ. ಈ ಮೂರು ಏನಿದೆಯಲ್ಲ, ಇದನ್ನ ನಾವು ಕ್ಯಾಥೋಡ್ ಆಗಿ ಯೂಸ್ ಮಾಡ್ತೀವಿ. ಆನ್ಸರ್ ಈಸ್ ಸಿ. ಸ್ವಲ್ಪ ಸೈನ್ಸ್ ನಾಲೆಜ್ ಬೇಕಾಗತ್ತೆ ಅದಕ್ಕೆ, ಪರವಾಗಿಲ್ಲ. ಇಂಥವುಗಳ ಬಗ್ಗೆ ಎಲ್ಲ ಏನ್ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇಂಥವುಗಳನ್ನು ಕೂಡ ನಾವು ಕವರ್ ಮಾಡೋಕೆ ಪ್ರಯತ್ನ ಪಡ್ತೀವಿ. ದೆನ್ ಕ್ವಶನ್ ನಂಬರ್ 44 ನೋಡ್ರಿ, ತುಂಬಾ ಈಸಿ ಇದೆ. ಪ್ಲಾಸ್ಟಿಕ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದಾರೆ. ಸಿಗರೇಟ್ ನಲ್ಲಿ ಇದ್ದೇ ಇರುತ್ತೆ, ಇರ್ಲೇಬೇಕಲ್ವ. ಸಿಗರೇಟ್ ನಲ್ಲಿ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಹೇಗೆ? ಇರ್ಲೇಬೇಕಾಗತ್ತೆ ಸ್ವಲ್ಪ. ಕಾರ್ ಟೈರ್, ಐ ಗ್ಲಾಸ್, ಎಲ್ಲಾ ಕಡೆ ಇದ್ದೇ ಇದೆ ಈಗಿನ ಕಾಲದಲ್ಲಿ, ಎಲ್ಲೂ ಇಲ್ಲ ಅಂತ ಇಲ್ಲ. ದೆನ್ 45 ಬನ್ನಿ. ಇಲ್ಲಿ ನೋಡಿ, ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ ಟು ಪ್ರೊಡಕ್ಷನ್ ಆಫ್ ಹೌ ಮೆನಿ ಆಫ್ ದಮ್. ಕೋಲ್ ಅನ್ನ ಗ್ಯಾಸಿಫಿಕೇಶನ್ ಮಾಡಿ, ಕಲ್ಲಿದ್ದಲನ್ನ ಗ್ಯಾಸ್ ಮಾಡ್ಕೊಂಡು ಏನೇನ್ ಮಾಡ್ಕೊಳ್ಬಹುದು ನಾವು ಅಂತ ಹೇಳ್ತಾ ಇದಾರೆ. ಎಸ್, ಎಥೆನಾಲ್ ಅನ್ನ ಮಾಡ್ತಾರೆ, ಯೂರಿಯಾನ ಮಾಡ್ತಾರೆ. ಎಥೆನಾಲ್ ಮತ್ತು ಯೂರಿಯಾನ ಕೋಲ್ ನಿಂದಾನೇ ಮಾಡ್ಲಾಗುತ್ತೆ, ಕೋಲ್ ಯೂಸ್ ಮಾಡ್ತಾರಲ್ಲಿ. ಬಟ್ ಇದೇನಿದೆಯಲ್ಲ ನೈಟ್ರೋಗ್ಲಿಸರಿನ್, ಇದನ್ನ ಮಾಡಲ್ಲ. ಸೊ ಆನ್ಸರ್ ಇಸ್ ಬಿ ಹಿಯರ್. ಅವ್ರು ನಿಮ್ಮನ್ನ ಟ್ರಿಕ್ ಮಾಡಕ್ ಕೇಳ್ತಾರೆ ನೋಡ್ರಿ. ಇಲ್ಲಿ ಮೂರು, ಇಲ್ಲಿ ಆಲ್ ದ 3 ಇದೆ, ಇಲ್ಲಿ ಓನ್ಲಿ 2 ಇದೆ. ಈ ತರ ಇರುತ್ತೆ. ಆಮೇಲೆ ಇದು ಕರೆಂಟ್ ಅಫೇರ್ಸ್ ನಲ್ಲಿ ಮೆನ್ಷನ್ ಆಗಿರುತ್ತೆ, ಇಂಥ ಟರ್ಮ್ ಗಳಿರುತ್ತೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ದೀಸ್ ಆರ್ ಎಕ್ಸ್ಪ್ಲೋಸಿವ್ ಮಿಲಿಟರಿ ವೆಪನ್ಸ್. ಎಕ್ಸ್ಪ್ಲೋಸಿವ್ ಮಿಲಿಟರಿ ವೆಪನ್ ಗಳಿವು. ಓಕೆ, ದೆನ್ ಕ್ವಶನ್ ನಂಬರ್ 47 ನೋಡಿ. ಇದು ನಾವು ಮಂತ್ಲಿ ವಿಷನ್ ಮಾಡ್ತೀವಿ, ಡೈಲಿ ಹಿಂದೂ ಅನಾಲಿಸಿಸ್ ಕೂಡ ಮಾಡ್ತಾರೆ, ಅದ್ರ ಶಾರ್ಟ್ ನೋಟ್ಸ್ ಕೂಡ ಹಾಕ್ತೀವಿ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ. ಎಲ್ಲೂ ಕೂಡ ಬಂದಿತ್ತು. ಇದ್ರಲ್ಲಿ ನಿಮ್ಗೆ ಗೊತ್ತಿರಬೇಕಾದದ್ದು ಒಂದೇ, ಈ ಮಜರೋನಾ 1 ಚಿಪ್ ಏನಿದೆಯಲ್ಲ, ಇದು ಅಮೆಝಾನ್ ಅವ್ರು ಮಾಡಿಲ್ಲ, ಮೈಕ್ರೋಸಾಫ್ಟ್ ಅವ್ರು ಮಾಡಿದ್ದಾರೆ. ಇದನ್ನ ನಾನು ಪ್ರೂಫ್ ಕೂಡ ಹಾಕಿದ್ದೀನಿ, ನಮ್ಮಲ್ಲಿ ಬಂದಿತ್ತು, ನಮ್ಮ ನೋಟ್ಸ್ ಅಲ್ಲಿ ಇದು ಕವರ್ ಆಗಿತ್ತು. ಸೊ ನೀವು ಎರಡನೇದೊಂದು ತೆಗೆದು ಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. 1 and 3 ಆರ್ ಕರೆಕ್ಟ್. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ 48 ನೋಡಿ. ಇಲ್ಲಿ ಸಿಂಪಲ್ ಆಗಿರುವಂತದ್ದು, ವಿತ್ ರೆಫರೆನ್ಸ್ ಟು ಮೊನೋಕ್ಲೋನಲ್ ಆಂಟಿಬಾಡೀಸ್. ಮೊನೋಕ್ಲೋನಲ್ ಆಂಟಿಬಾಡೀಸ್ ಬಗ್ಗೆ ಹೇಳ್ತಾ ಇದ್ದಾರೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಆಂಟಿಬಾಡಿ ಅಂತ ಅಂದ್ರೆ ಆಂಟಿಬಾಡಿ, ಶರೀರದಲ್ಲಿ ಮನುಷ್ಯರು ಏನ್ ಹಾಕ್ತಾರಲ್ಲ ಆ ತರ ಒಂದು ಆಂಟಿಬಾಡೀಸ್ ಅಂತ ಬರುತ್ತೆ ಶರೀರದಲ್ಲಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಆಗಿರುತ್ತೆ. ಮನುಷ್ಯ ರೋಗನ ಕೃತಕವಾಗಿ ಕ್ರಿಯೇಟ್ ಮಾಡ್ತಾರೆ. ಕರೆಕ್ಟ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ದೇ ಆರ್ ಮ್ಯಾನ್ ಮೇಡ್ ಪ್ರೋಟೀನ್ಸ್. ಎಸ್. ದೇ ಸ್ಟಿಮ್ಯುಲೇಟ್ ಇಮ್ಯುನೋಲಾಜಿಕಲ್ ಫಂಕ್ಷನ್ಸ್ ಡ್ಯೂ ಟು ದೇರ್ ಎಬಿಲಿಟಿ ಟು ಬೈಂಡ್ ಸ್ಪೆಸಿಫಿಕ್ ಆಂಟಿಜೆನ್ಸ್. ಎಸ್. ದೇ ಆರ್ ಯೂಸ್ಡ್ ಇನ್ ಟ್ರೀಟಿಂಗ್ ವೈರಲ್ ಇನ್ಫೆಕ್ಷನ್ಸ್ ಲೈಕ್ ದಟ್ ಆಫ್ ನಿಫಾ ವೈರಸ್. ಎಸ್. ನಿಫಾ ವೈರಸ್ ಅಂತ ಹೇಳ್ತಾ ಇಲ್ಲ, ಲೈಕ್ ದ್ಯಾಟ್ ಅಂದ್ರೆ ನಿಫಾ ವೈರಸ್ ನಂತಹ ವೈರಸ್ ಟ್ರೀಟ್ ಮಾಡೋಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡಿ ಇಸ್ ದ ಆನ್ಸರ್. ಮೂರು ಪ್ಲೇನ್ ಆಗಿರುವಂತ ಸ್ಟೇಟ್ಮೆಂಟ್ಸ್ ಇದೆ. ದೆನ್ ಕ್ವಶನ್ ನಂಬರ್ 49 ನೋಡಿ. ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷಿಯನ್ ವಾಟರ್. ಓಷನ್ ಅಲ್ಲಿ ಒಂದು ವೈರಸ್ ಇರಲ್ವಾ? ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ನೋ, ಬ್ಯಾಕ್ಟೀರಿಯಾಗೆ ವೈರಸ್ ಇನ್ಫೆಕ್ಟ್ ಆಗಲ್ವಾ? ಹಾಗೆ ಆಗುತ್ತೆ. ನೋ ವೈರಸ್ ಕ್ಯಾನ್ ಚೇಂಜ್ ದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನ್ ಆಕ್ಟಿವಿಟಿ ಇನ್ ಹಾಸ್ಟ್ ಸೆಲ್ಸ್. ರಾಂಗ್. ಆನ್ಸರ್ ಈಸ್ ನನ್ ಆಫ್ ದ ಅಬೌವ್. ಯಾವ್ದು ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟ್ ಇಲ್ಲ, ಎಲ್ಲ ತಪ್ಪಿದೆ ಅದು. ದೆನ್ ಕ್ವಶನ್ ನಂಬರ್ 50 ನೋಡಿ. ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ನಾವು ನೋಡಿದ್ರೆ, ಫಸ್ಟ್ ಒನ್, ಆಕ್ಟಿವೇಟೆಡ್ ಕಾರ್ಬನ್ ಈಸ್ ಗುಡ್
an attractive tool to remove pollutants from effluent streams and to remediate contaminants from the various industries. ಕಾರ್ಬನ್ ಅನ್ನು ಆಕ್ಟಿವೇಟ್ ಮಾಡಿದ್ರೆ ಅದು ಪೊಲ್ಯೂಷನ್ ಗಳನ್ನ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರೆ ಕರೆಕ್ಟ್ ಇದೆ. ಆಕ್ಟಿವೇಟೆಡ್ ಕಾರ್ಬನ್ ಎಕ್ಸಿಬಿಟ್ ಅ ಲಾರ್ಜ್ ಸರ್ಫೇಸ್ ಏರಿಯಾ ಅಂಡ್ ಸ್ಟ್ರಾಂಗ್ ಪೊಟೆನ್ಶಿಯಲ್ ಫಾರ್ ಅಬ್ಸಾರ್ಬಿಂಗ್ ಹೆವಿ ಮೆಟಲ್ಸ್. ಮತ್ತೆ ಹೌದು, ಅದೇ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಇದೆ. ಆಕ್ಟಿವೇಟೆಡ್ ಕಾರ್ಬನ್ ಕ್ಯಾನ್ ಬಿ ಈಸಿಲಿ ಸಿಂಥಸೈಸ್ಡ್ ಫ್ರಮ್ ಎನ್ವೈರನ್ಮೆಂಟಲ್ ವೇಸ್ಟ್ಸ್ ವಿತ್ ಹೈ ಕಾರ್ಬನ್ ಕಂಟೆಂಟ್. ಎಸ್, ಕರೆಕ್ಟ್ ಇದೆ. ಇಲ್ಲಿ ಈಸಿ ಅನ್ನುವಂತ ಎಕ್ಸ್ಟ್ರೀಮ್ ವರ್ಡ್ ಇದೆ, ಬಟ್ ಅವ್ರಿಗೆ ಮುಂದಿಂದು ಓದ್ರಿ. ಮೊದಲು ನಾಲೆಜ್, ಮೊದಲು ಕಾಮನ್ ಸೆನ್ಸ್. ಎನ್ವೈರನ್ಮೆಂಟ್ ಇಂದ ಕಾರ್ಬನ್ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದಲ್ವಾ, ಈಸಿ ಇದೆ ಅದು ಪ್ರೊಸೆಸ್, ಅದೇನು ಡಿಫಿಕಲ್ಟ್ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಇವೆರಡು ಸ್ಟೇಟ್ಮೆಂಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇವೆ. ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 51 ನೋಡಿ. ಇದು ಪಾಲಿಟಿಗೆ ಸಂಬಂಧಪಟ್ಟ ಆಗಿರೋದು. ನಾವು ಪಾಲಿಟಿನಲ್ಲಿ ಏನ್ ಕವರ್ ಮಾಡಿದೀವಿ ಅವೆಲ್ಲ ಬಂದಿದೆ. ಮ್ಯಾಕ್ಸಿಮಮ್ 15ರಿಂದ 16 ಪ್ರಶ್ನೆಗಳಿದ್ವು. 14 ಆದ್ರೂ ಸಾಲ್ವ್ ಮಾಡಬಹುದು ನಾವು ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ. ಅಂಡ್ ಆರ್ಡಿನೆನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆಕ್ಟ್. ಕರೆಕ್ಟ್ ಆಗಿದೆ. ಆರ್ಡಿನೆನ್ಸ್ ಅಂದ್ರೆ ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆಗೆ ಕೇಂದ್ರ ಸರ್ಕಾರ ಮಾಡಿರುವಂತ ಎಲ್ಲಾ ಕಾಯ್ದೆಗಳನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಇರುತ್ತೆ. ಎಸ್. ಅಂಡ್ ಆರ್ಡಿನೆನ್ಸ್ ಕ್ಯಾನ್ ಅಬ್ರಿಡ್ಜ್ ಫಂಡಮೆಂಟಲ್ ರೈಟ್. ರಾಂಗ್. ಫಂಡಮೆಂಟಲ್ ರೈಟ್ ಅನ್ನ ಆರ್ಡಿನೆನ್ಸ್ ಇಂದ ಏನು ಅಲುಗಾಡ್ಸೋಕ್ ಆಗಲ್ಲ. An ordinance can come into effect from back date. Yes, ಆಕ್ಟ್ ಪ್ರಕಾರ ಈಗ ಕೆಲವೊಂದು ಆಕ್ಟ್ ಗಳು ಬರುತ್ತೆ. ಬಹುಶಃ ಎಕನಾಮಿಕಲ್ ಯಾವ್ದೋ ಆಕ್ಟ್ ಇರುತ್ತದು ರೆಟ್ರೋಸ್ಪೆಕ್ಟಿವ್ ಅಂತ ಕರಿತೀವಿ. ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಹಿಂದಿನ ದಿನಗಳಿಂದ ಅಂತಹ ಆಕ್ಟ್ ಅನ್ನ ಏನಾದ್ರು ಮಾಡಿದ್ರೆ ಚೇಂಜ್ ಆಗುತ್ತದು. ಸೊ ಆನ್ಸರ್ ಈಸ್ 1 and 3 ಹಿಯರ್. ಎರಡನೇದ ರಾಂಗ್ ಆಗುತ್ತೆ. ಓಕೆ, ಸೊ 1 and 3 ಆರ್ ಕರೆಕ್ಟ್. ಸಿ ಇಸ್ ದ ಆನ್ಸರ್. ದೆನ್ ನೋಡ್ರಿ, ಇದು ಪಾಲಿಟಿನಲ್ಲಿ ಕವರ್ ಆಗಿರುತ್ತೆ ಯಾವ್ಯಾವ ರಾಜ್ಯ ಹೇಗೆ ರಚನೆ ಆಯ್ತು ಅಂತ ಹೇಳಿ. ಸೊ ಇವುಗಳನ್ನ ಇನ್ ಮುಂದೆ ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಬೇಕು, ಮತ್ತೆ ರಿಪೀಟ್ ಆಗುತ್ತೆ. ಮೂರು ಕರೆಕ್ಟ್ ಇದೆ. ಇದು ಆಲ್ ದ 3 ಆರ್ ಕರೆಕ್ಟ್. ಅರುಣಾಚಲ್ ಪ್ರದೇಶ ಕ್ರಿಯೇಟ್ ಆಯ್ತು, ಆಮೇಲೆ ನಾಗಾಲ್ಯಾಂಡ್, ತ್ರಿಪುರಾ. ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ಕ್ಯಾಪಿಟಲ್ ಇಸ್ ನೇಮ್ಡ್ ಆಫ್ಟರ್ ಫೋರ್ಟ್ ಅಂಡ್ ಸ್ಟೇಟ್ ಹ್ಯಾಸ್ 2 ನ್ಯಾಷನಲ್ ಪಾರ್ಕ್ಸ್. ಕ್ಯಾಪಿಟಲ್ ಅರುಣಾಚಲ್ ಪ್ರದೇಶ ಇದೆಯಲ್ಲ, ಕ್ಯಾಪಿಟಲ್ ಇಸ್ ನೇಮ್ಡ್ ಆಫ್ಟರ್ ಅ ಫೋರ್ಟ್. ಕೋಟೆ ಇದೆ. ಅರುಣಾಚಲ್ ಪ್ರದೇಶ ರಾಜಧಾನಿ ಹೆಸರೇನಿದೆಯಲ್ಲ, ಒಂದು ಕೋಟೆ ಹೆಸರದು. ಅಂಡ್ ಸ್ಟೇಟ್ ಹ್ಯಾಸ್ 2 ನ್ಯಾಷನಲ್ ಪಾರ್ಕ್. ಎಸ್, ಇದೆ ಅದರಲ್ಲಿ. The state came into existence on the basis of the Constitutional Amendment Acts. Yes, Nagaland Constitutional Amendment ಮಾಡಿದ್ರು. Initial part C state, it became certainly central administered territory with the reorganization of states in 1956. Later attained the status of full-fledged state in later ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಇದೆ ಮೂರು. ಇವುಗಳನ್ನ ಸ್ವಲ್ಪ ಓದ್ಕೊಳ್ಬೇಕಾಗುತ್ತೆ. ದೆನ್ 53 ಬನ್ನಿ. ಪ್ರಶ್ನೆ ಏನಿದೆ ಅಂತ ಅಂದ್ರೆ ಹೌ ಮೆನಿ ಆಫ್ ದ ಅಬವ್ ಆರ್ ಎಸ್ಟಾಬ್ಲಿಷ್ಡ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಿಂದ ಯಾವ್ದು ರಚನೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ಇದರಲ್ಲಿ ಮೆನ್ಷನ್ ಆಗಿರೋದು ಇಂಟರ್ ಸ್ಟೇಟ್ ಕೌನ್ಸಿಲ್. ಒಂದು ಚಾಪ್ಟರ್ ಇದೆ ಪಾಲಿಟಿನ ಲಕ್ಷ್ಮೀಕಾಂತ್ ನಲ್ಲಿ, ಅದರಲ್ಲಿ ಸಂವಿಧಾನದಲ್ಲೇ ಮೆನ್ಷನ್ ಆಗಿದೆ ಅದು. ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಮೆನ್ಷನ್ ಇಲ್ಲ. ಝೋನಲ್ ಕೌನ್ಸಿಲ್ಸ್ ಕಾನ್ಸ್ಟಿಟ್ಯೂಷನ್ ಅಡಿ ರಚನೆ ಆಗಿಲ್ಲ. ಆಕ್ಟ್ ನ ಅಡಿಯಲ್ಲಿ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ನ ಅಡಿಯಲ್ಲಿ ಝೋನಲ್ ಕೌನ್ಸಿಲ್ ರಚನೆ ಆಗಿವೆ. ಸೊ ಆನ್ಸರ್ ಈಸ್ 1 ಓನ್ಲಿ. ಇದ್ರ ಉತ್ತರ ಏನಾಗುತ್ತೆ? ಓನ್ಲಿ 1 ಎ ಆಗುತ್ತೆ. ದೆನ್ 54 ಇಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ ಅನ್ಸುತ್ತೆ ನಿಮಗೆ ಎಲಿಮಿನೇಷನ್ ಟೆಕ್ನಿಕ್ ಪ್ರಕಾರ ಹೋದ್ರೆ, ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. The Constitution of India explicitly mentions that in certain spheres the governor of state acts in his or her discretion. ಹೌದಲ್ವಾ? ಕರೆಕ್ಟ್ ಇದೆ ಅಲ್ವಾ? ಒಬ್ಬ MLA ಅಮಾನತ್ತು ಅಂತ ಬಂದ್ರೆ ಸ್ವಂತ ಆಲೋಚನೆಯಿಂದ, ಡಿಸ್ಕ್ರಿಷನ್ ಅಂತ ಅಂದ್ರೆ ಸ್ವಂತ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ತಾರಲ್ವಾ? ಸಂವಿಧಾನದಲ್ಲಿ ಬರೆಯಲಾಗಿದೆ ಅಲ್ವಾ? ಅದನ್ನ ಕರೆಕ್ಟ್ ಆಗುತ್ತೆ. ದೆನ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಆಫ್ ಹಿಸ್ ಆರ್ ಹರ್ ಓನ್ reserve a bill passed by state legislature for his or her consideration with or without it being forwarded by the governor of the state concerned. ಅಂದ್ರೆ ಏನ್ ಮಾಡ್ಬೋದಾತ, ಇದು ಒಂದು ರಾಜ್ಯ ಅಂತ ಅನ್ಕೋಣ. ಸ್ಟೇಟ್ ನಲ್ಲಿ ಏನಿರುತ್ತೆ? ಗೌರ್ಮೆಂಟ್ ಪ್ಲಸ್ ಗವರ್ನರ್. ಗವರ್ನರ್ಗೆ ಗೌರ್ಮೆಂಟ್ ಅಲ್ಲ, ಒಂದು ಸ್ಟೇಟ್ ನಲ್ಲಿ ಏನಿರುತ್ತೆ? ವಿಧಾನಸಭಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ, ಗವರ್ನರ್ ಆಫೀಸ್. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಆಗಿ ಬಿಲ್ ಏನ್ ಮಾಡುತ್ತೆ? ಗವರ್ನರ್ಗೆ ಬರುತ್ತೆ. ಗವರ್ನಿಂದ ಎಲ್ಲಿ ಹೋಗುತ್ತೆ? ಪ್ರೆಸಿಡೆಂಟ್ಗೆ ಹೋಗುತ್ತೆ. ಈಗ ಒಂದು ಬಿಲ್ ಇಲ್ಲಿ ಪಾಸ್ ಆಗಿದೆ ಅನ್ಕೊಳ್ಳೋಣ. ಇಲ್ಲಿ ಪಾಸ್ ಆಗಿರುವಂತ ಬಿಲ್ ಅನ್ನ ಪ್ರೆಸಿಡೆಂಟ್ ಡೈರೆಕ್ಟ್ ಇಲ್ಲಿ ತರ್ಸ್ಕೊಳ್ಬಹುದಾ ಅಂತ ಹೇಳ್ತಾ ಇದಾರೆ. ಇಲ್ಲ, ತರ್ಸ್ಕೊಳ್ಳೋಕ್ ಬರೋದಿಲ್ಲ. ಬಟ್ ಇಂತಹ ಇದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ, ಬಟ್ ಇಂತಹ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆಯಾ ಅಂತ ನೋಡ್ಕೊಡ್ರಿ. ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ರೆ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಿ ಅದನ್ನು ಕೂಡ ನೋಡ್ಕೊಡ್ರಿ. ಓಕೆ, ಸೊ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನೊಂದ್ಸಾರಿ ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮಗೆ, ನೀವು ಆಮೇಲೆ ರೂಢಿ ಮಾಡ್ಕೊಂಡು ನೋಡ್ರಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್, ಭಾರತದ ರಾಷ್ಟ್ರಪತಿಯು, ಓಕೆ, ಆಫ್ ಹಿಸ್ ಆರ್ ಹರ್ ಓನ್, ತಮ್ಮಿಂದ ತಾವೇ, ರಿಸರ್ವ್ ಅ ಬಿಲ್, ಒಂದು ಬಿಲ್ ಅನ್ನ ಏನ್ ಮಾಡಬಹುದು? ರಿಸರ್ವ್ ಮಾಡಿ ಇಟ್ಕೊಳ್ಬಹುದು. ಪಾಸ್ಡ್ ಬೈ ಸ್ಟೇಟ್ ಲೆಜಿಸ್ಲೇಚರ್, ಯಾರಿಂದ ಪಾಸ್ ಮಾಡಿರ್ತಾರೆ?
ರಾಜ್ಯ ಸರ್ಕಾರದಿಂದ ಪಾಸ್ ಆಗಿರುವಂತದ್ದು, ರಾಜ್ಯ ವಿಧಾನಸಭೆಯಿಂದ. ಫಾರ್ ಹಿಸ್ ಕನ್ಸಿಡರೇಷನ್, ಅವರಿಗೆ ಕನ್ಸಿಡರ್ ಮಾಡ್ಕೊಳ್ಳೋಕೆ. ವಿದೌಟ್ ಇಟ್ ಬೀಯಿಂಗ್ ಫಾರ್ವರ್ಡೆಡ್ ಬೈ ಗವರ್ನರ್ ಆಫ್ ದ ಸ್ಟೇಟ್ ಕನ್ಸರ್ನ್ಡ್. ವಿದೌಟ್ ಇಟ್ ಬೀಯಿಂಗ್ ಫಾರ್ವರ್ಡೆಡ್ ಬೈ ದ ಗವರ್ನರ್. ಗವರ್ನರ್ ಅವರು ಅದನ್ನ ಏನ್ ಮಾಡಿಲ್ಲ, ಕಳಿಸಿಲ್ಲ. ಆಫ್ ದ ಸ್ಟೇಟ್ ಕನ್ಸರ್ನ್ಡ್, ಆ ರಾಜ್ಯದ ಗವರ್ನರ್ ಅದನ್ನ ಕಳಿಸಿಲ್ಲ. ಬಟ್ ಇವರು ಅದನ್ನ ಇಟ್ಕೊಳ್ಬಹುದಾ, ತಾವೇ ತರ್ಸ್ಕೊಳ್ಬಹುದಾ ನೇರವಾಗಿ ಅಂತ ಹೇಳ್ತಾ ಇದಾರೆ. ಇಲ್ಲ, ರಾಂಗ್ ಆಗುತ್ತೆ. ಸೊ ಆನ್ಸರ್ ಈಸ್ ಇದು UPSC ಅಂದ್ರೆ. ಈ ತರ ನಿಮ್ಗೆ ಎಲ್ಲೂ ಟೀಚ್ ಮಾಡಲ್ಲ, ನಿಜ ಹೇಳ್ತೀನಿ ನಿಮಗೆ. ಬಹುಶಃ ಭಾರತದಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಈ ತರಹದ ಕೋಚಿಂಗ್ ಎಲ್ಲೂ ಕೂಡ ಸಿಗಲ್ಲ. ಯಾಕಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಷ್ಟ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ಇದನ್ನ ಈ ತರ ನಿಮ್ಗೆ ಹೇಳ್ತಾ ಇರೋದು. ನೀವು ಪ್ರಯತ್ನ ಪಡ್ರಿ, ಹಾಗೆಯೇ ಆಗ್ತೀರಿ, ಡೌಟೇ ಬೇಡ. ನೋಡ್ರಿ, ನಾವು ಹೇಳ್ತಾ ಇರ್ತೀವಿ ಪ್ರತಿ ವರ್ಷ DPSP ಫಂಡಮೆಂಟಲ್ ಡ್ಯೂಟೀಸ್, ಆಮೇಲೆ ಫಂಡಮೆಂಟಲ್ ರೈಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಪ್ರಶ್ನೆ ಬಂದಿದೆ, ನೋಡೋಣ. ಸೆಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಎಸ್, ರಿಪೀಟ್ ಆಗಿರುವಂತ ಪ್ರಶ್ನೆ, ಹಿಂದೆ ಕೇಳಿದ್ರಿ ಇದನ್ನ. ವ್ಯಾಲ್ಯೂಯಿಂಗ್ ಪ್ರಿಸರ್ವಿಂಗ್ ದ ರಿಚ್ ಹೆರಿಟೇಜ್ ಆಫ್ ಕಂಪೋಸಿಟ್ ಕಲ್ಚರ್. ಎಸ್, ಫಂಡಮೆಂಟಲ್ ಡ್ಯೂಟೀಸ್ ಹೌದು. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂಡರ್ 14, ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಹಕ್ಕು ಅಂತ ಬರುತ್ತೆ ನೋಡ್ರಿ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುತ್ತೆ. ಆಲ್ ದ 3 ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಈಸಿ ಇದೆ. UPSC ಟಫ್ ಇಲ್ಲ, ನಮ್ಮ ಥಿಂಕಿಂಗ್ ನಾವು ಫಾಸ್ಟ್ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ. ದೆನ್ ಇಲ್ಲ ನೋಡ್ರಿ, ನೀವು ಪಾಲಿಟಿ ಪ್ಲೇ ಲಿಸ್ಟ್ ಇದೆ ಫ್ರೀ ಆಗಿ ಯೂಟ್ಯೂಬ್ ನಲ್ಲಿ, ಚೆಕ್ ಮಾಡ್ಕೊಡ್ರಿ. ಇವನ್ನೆಲ್ಲ ನಾವು ಕವರ್ ಮಾಡಿದೀವಿ ಅದರಲ್ಲಿ. ದೆನ್ ಮತ್ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು. ಅಲ್ಲಿರೋ ಪದಗಳನ್ನೇ ಕೊಡಲ್ಲ ಅವ್ರು, ಮತ್ತೆ ಹಾಕೊಟ್ರೆ UPSC ಯಾಕಂತಾರೆ ಅದನ್ನ. ವಿತ್ ರೆಫರೆನ್ಸ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಫ್ ಅನ್ ಏರಿಯಾ ಇಸ್ ಡಿಕ್ಲೇರ್ಡ್ ಆಸ್ ಅ ಶೆಡ್ಯೂಲ್ಡ್ ಏರಿಯಾ ಅಂಡರ್ ದ 5th ಶೆಡ್ಯೂಲ್. ವೆರಿ ಇಂಪಾರ್ಟೆಂಟ್, ಪ್ರತಿ ವರ್ಷ ಹೇಳ್ತಿರ್ತೀನಿ. ಒಂದು ಏರಿಯಾನ 5th ಶೆಡ್ಯೂಲ್ ಅಂತ ಘೋಷಣೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ ಗವರ್ಮೆಂಟ್ ಲೂಸಸ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ಇನ್ ಸಚ್ ಏರಿಯಾಸ್ ಅಂಡ್ ಲೋಕಲ್ ಬಾಡಿ ಅಸ್ಯೂಮ್ಸ್ ದ ಟೋಟಲ್ ಅಡ್ಮಿನಿಸ್ಟ್ರೇಷನ್. ಎಸ್, ಅಲ್ಲಿ ಗ್ರಾಮ ಸಭಾ ಪವರ್ಫುಲ್ ಆಗುತ್ತೆ. ಅಲ್ಲಿ ಯಾರು ಪವರ್ಫುಲ್ ಆಗ್ತಾರೆ? ಗ್ರಾಮ ಸಭಾ. ಯೂನಿಯನ್ ಗವರ್ಮೆಂಟ್ ಕ್ಯಾನ್ ಟೇಕ್ ಓವರ್ ದ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಸಚ್ ಏರಿಯಾ ಅಂಡರ್ ಸರ್ಟೆನ್ ಸರ್ಕಮ್ಸ್ಟಾನ್ಸಸ್ ಆನ್ ರೆಕಮೆಂಡೇಶನ್ ಆಫ್ ದ ಗವರ್ನರ್. ನೋ, ಮಾಡೋಕ್ ಬರಲ್ಲ. ಓಕೆ, ಗವರ್ನರ್ ಅವರ ಒಂದು ಆದೇಶದ ಮುಖಾಂತರ ಗವರ್ಮೆಂಟ್ ಅದನ್ನ ಅಂಡರ್ ಅಲ್ಲಿ ತಗೊಳಕ್ ಬರೋದಿಲ್ಲ. ಸೊ ಆನ್ಸರ್ ವಿಲ್ ಬಿ ದಿ ಯೂನಿಯನ್ ಗವರ್ಮೆಂಟ್ ಆಗಲ್ಲ. ಸೊ ಆನ್ಸರ್ ವಿಲ್ ಬಿ, ಇಲ್ಲಿ ಕರೆಕ್ಟ್ ಆಗಿರೋದು ಯಾವುದು? ಸಾರಿ, ನಾನೇನು ಉಲ್ಟಾ ಹೇಳಿದೆ ನಿಮಗೆ. ಉಲ್ಟಾ ಹೇಳಿದೆ. ಏನಾಗತ್ತಂತ ಅಂದ್ರೆ ಇಲ್ಲಿ ಒಂದೇದು ಕೂಡ ರಾಂಗ್ ಇದೆ. ಇನ್ನೊಂದ್ ಸಾರಿ ಹೇಳ್ತೀನಿ ಇದನ್ನ. ಕ್ವಶನ್ ನೋಡ್ರಿ. ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. A state declared as a scheduled area under 5th schedule. 5th schedule ಅಡಿಯಲ್ಲಿ scheduled area ಅಂತ ಕನ್ಸಿಡರ್ ಆದ್ರೆ, the state government loses its executive power in such area and local body assumes total administration. ಟೋಟಲ್ ಅಡ್ಮಿನಿಸ್ಟ್ರೇಷನ್ ಅಡಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರೆ, ಇಲ್ಲ, ಟೋಟಲ್ ಏನ್ ಬರಲ್ಲ ಅದರಲ್ಲಿ. ಆಮೇಲೆ ನೆಕ್ಸ್ಟ್ ನಾವು ನೋಡೋದಾದ್ರೆ, the union government can take over the total administration of the such area under certain stances on the recommendation of the governor. ಇಲ್ಲಿ ಸ್ಟೇಟ್ ಅಂತ ಕೊಡ್ತಾರೆ, ಇಲ್ಲಿ ಯೂನಿಯನ್ ಅಂತ ಕೊಡ್ತಾರೆ. ಆ ತರ ಇಲ್ಲ, ಅದು ಉತ್ತರ ಇಲ್ಲಿ ನೈದರ್ 1 nor 2, ಎರಡನ್ನು ಕೂಡ ಅದ್ರ ಬದಲಾಗಿ ಬದಲಾಯಿಸ್ಕೊಂಡಿದ್ದಾರೆ. ಅದರಲ್ಲಿ ಸ್ಟೇಟ್ಮೆಂಟ್ ಗಳನ್ನ ತಪ್ಪಾಗಿ ಕೊಟ್ಟಿದ್ದಾರೆ. ಶೆಡ್ಯೂಲ್ 5 ಏನು ಓದ್ಕೊಡ್ರಿ, ಎರಡು ಕೂಡ ರಾಂಗ್ ಇದೆ ಅದು. ದೆನ್ 57th ನೋಡ್ರಿ, ಎಲ್ಲೋ ಹೊಸ ಕೊಟ್ಟು ಬಿಟ್ಟಿದ್ರು UPSC ಅವರು ಅಂತ ನಿಮಗ್ ಅನ್ಸ್ಬಹುದು. ಬಟ್ ಹಿಂದೆ UPSC ಕಾಫಿ ಬೋರ್ಡ್ ಬಗ್ಗೆ ಕೇಳಿತ್ತು, ಟೀ ಬೋರ್ಡ್ ಬಗ್ಗೆ ಕೇಳಿತ್ತು. ಈ ವರ್ಷ ಈ ಬೋರ್ಡ್ ಗಳ ಬಗ್ಗೆ ಕೇಳಿದೆ. ಕಾಯಿರ್ ಬೋರ್ಡ್ ಅಂತ ಬರುತ್ತೆ. ಕಾಯಿರ್ ಬೋರ್ಡ್ ಅಂದ್ರೆ ಏನು ಗೊತ್ತಾ? ಆಕ್ಚುಲಿ ನನಗೂ ಗೊತ್ತಾಗಿಲ್ಲ. ಅಲ್ಲಿ ಕಾಯಿರ್ ಅನ್ನೋ ವರ್ಡ್ ನಾನು ಕೇಳಿರ್ಲಿಲ್ಲ ಇಲ್ಲಿವರೆಗೂ. ಸೊ ಹಾಗಾಗಿ ಇವತ್ತು ಚೆಕ್ ಮಾಡಿದೆ ಏನು ಕಾಯಿಡ್ ಅಂತ. ನಾನು ಅಟೆಂಡ್ ಮಾಡಿಲ್ಲ ಈ ಪ್ರಶ್ನೆಯನ್ನ. ಸೊ ಕಾಯಿರ್ ಅಂದ್ರೆ ತೆಂಗಿನಕಾಯಿ ಮಂಡಳಿ. ಏನ್ ಹೇಳ್ತಾ ಇದಾರೆ? ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಇದಾರೆ. ತೆಂಗಿನಕಾಯಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ನಲ್ಲಿ ಬರುತ್ತಾ? ಹೆವಿ ಇಂಡಸ್ಟ್ರಿ ಆಗುತ್ತಾ ಇದು? ಸಾಧ್ಯನೇ ಇಲ್ಲ. ತೆಂಗಿನಕಾಯಿ ಒಂದು ತರಕಾರಿ ಬೆಳೆಯೋದು. ಹೆವಿ ಇಂಡಸ್ಟ್ರಿ ಅಂದ್ರೆ ಸ್ಟೀಲ್ ಅವೆಲ್ಲ ಬರುತ್ತೆ. ಸೊ 2 ರಾಂಗ್ ಆಯ್ತು. ಇದು 2 ಏನಾಗುತ್ತೆ? ರಾಂಗ್ ಆಗುತ್ತೆ. ದೆನ್ ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ಬರಲ್ಲ. ಅದು ಎಲ್ಲಿ ಬರುತ್ತೆ? ಆಟೋಮೇಷನ್ ಅಂತ ಅಂದ್ರೆ ಏನು? ಈ ಮಷಿನ್ಗಳು, ವೆಹಿಕಲ್ಗಳು ಇಲ್ಲಿ ಬರುತ್ತೆ. ಸ್ಟೀಲ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅಂದ್ರೆ ಆ ಕಾರಣಕ್ಕಾಗಿ. ದೆನ್ ಇದು ಯಾವುದು? ಕಾಯಿಡ್ ಬೋರ್ಡ್ ಏನಿಲ್ಲ, ಇದು ಬರೋದಲ್ಲಿ ಮೈಕ್ರೋ ಅಂಡ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇಲ್ಲಿ ಬರುತ್ತೆ, MSME ನಲ್ಲಿ. ದೆನ್ ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಇನ್ಫಾರ್ಮೇಶನ್ ಬರೋದು ಕಾಮರ್ಸ್. ನೋಡ್ರಿ, ನೀವೇ ಥಿಂಕ್ ಮಾಡ್ರಿ. ಇಲ್ಲಿ ಇವರೇ ಕೊಡ್ತಾರೆ ಸರ್. ಹೇಗೆ ಸರ್ ಸಿಲೆಬಸ್ ಅಲ್ಲಿ ಕವರ್ ಆಗಿರ್ಲಿಲ್ಲ ಅಂದ್ರೆ? ಕಾಮರ್ಸ್ ಟ್ರೇಡ್ ಅಂತ ಇದೆ, ವ್ಯಾಪಾರ. ಸೊ ಇದಕ್ಕೆ ಲಿಂಕ್ ಇರುತ್ತೆ. ಆಮೇಲೆ ಆಟೋಮೇಟಿವ್ ಅಂತ ಅಂದ್ರೆ ವಾಹನಗಳ ಇಂಡಸ್ಟ್ರಿ, ಹೆವಿ ಇಂಡಸ್ಟ್ರಿ. ಕಾಯಿರ್ ಯಾರಿಗೆ ಪದ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಹಿಂದಿ ವರ್ಷನ್ ಅಲ್ಲಿ ಕೂಡ ನಾನು ನೋಡಿದೆ, ಅಲ್ಲೂ ಕೂಡ ಅವ್ರು ಕಾಯಿರ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಕಾಯಿರ್ ಅಂತ ಕೊಟ್ಟರೆ ತುಂಬಾ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ಇದು. ಸೊ ಇಲ್ಲಿ ಉತ್ತರ ಇದಾಗತ್ತೆ. ಸೊ ಯಾವುದು ಕೂಡ ಸರಿಯಾಗಿ ಹೊಂದಾಣಿಕೆಯಲ್ಲಿ ಆಗಿಲ್ಲ. ಇನ್ನು ನೆಕ್ಸ್ಟ್, ಕನ್ಸಿಡರ್ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟ, ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ
ಕೆಳಗಿನವುಗಳನ್ನ ಗಮನಿಸಿ ಅಂತ ಇದ್ದಾರೆ. 3 ಕೊಟ್ಟಿದ್ದಾರೆ. 3 ಕೊಟ್ಟು ಏನ್ ಹೇಳ್ತಾರೆ ಅಂದ್ರೆ ಅವರು, ಮೊದಲು ಪ್ರಶ್ನೆ ಓದ್ಕೊಳ್ಳೋಣ. ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಆಫ್ ದ ಅಬೌವ್ ರಿಟಿಫಿಕೇಶನ್ ಬೈ ದ ಲೆಜಿಸ್ಲೇಚರ್ ನಾಟ್ ಲೆಸ್ ದನ್ 1/2 ಆಫ್ ದ ಸ್ಟೇಟ್ ಇಸ್ ರಿಕ್ವೈರ್ಡ್. ಅಂದ್ರೆ ಸಂವಿಧಾನ ತಿದ್ದುಪಡಿಗೆ ಕೆಲವೊಂದಕ್ಕೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಒಪ್ಪಿಗೆ ಬೇಕಾಗತ್ತೆ. ಹಾಗಾದ್ರೆ ಇವುಗಳಲ್ಲಿ ಯಾವುದಕ್ಕೆ ಏನು ಬೇಕು, ಯಾವುದಕ್ಕೆ ಬೇಡ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ವಿಚ್ ಆಫ್ ದ ಅಬೌವಿಂಗ್ ರಿಟಿಫಿಕೇಶನ್ ಬೈ ಲೆಜಿಸ್ಲೇಷನ್ ನಾಟ್ ಲೆಸ್ ದನ್ ಸ್ಟೇಟ್ ಇಸ್ ರಿಕ್ವೈರ್ಡ್. ರಿಕ್ವೈರ್ಡ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಯಾವುದಕ್ಕೆ ಬೇಕು. ಸರಿ, ಫಸ್ಟ್ ಲಿಸ್ಟ್ 1 ಯೂನಿಯನ್ ಲಿಸ್ಟ್ ಇನ್ 7th ಶೆಡ್ಯೂಲ್. 7th ಶೆಡ್ಯೂಲ್ ನಲ್ಲಿ ಯೂನಿಯನ್ ಲಿಸ್ಟ್ ಅಂತ ಬರುತ್ತೆ. ಅದರಲ್ಲಿ ನಾವು ಬೇಕಾಗತ್ತಾ? ಎಸ್, ಕೆಲವೊಂದು ಇರಬಹುದು, ಎಲ್ಲದಕ್ಕೂ ಬೇಕಾಗಲ್ಲ, ಬಟ್ ಕೆಲವೊಂದಕ್ಕೆ ಬೇಕಾಗತ್ತೆ. ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್. ಒಂದು ರಾಜ್ಯದ ಎಕ್ಸಿಕ್ಯೂಟಿವ್ ಪವರ್ ಅಂತ ಅಂದ್ರೆ ಕಾರ್ಯಾಂಗದ ಅಧಿಕಾರವನ್ನ, ಈಗ ಸಿಸ್ಟಮ್ ಅನ್ನ, ಆಡಳಿತ ವ್ಯವಸ್ಥೆನ ಚೇಂಜ್ ಮಾಡೋರು ಇದಾರೆ ಅಂತ ಅಂದ್ರೆ ರಾಜ್ಯಗಳ ಬೆಂಬಲ ಬೇಕಾಗತ್ತಲ್ಲ. ದೆನ್ ಕಂಡೀಷನ್ಸ್ ಆಫ್ ದ ಗವರ್ನರ್ಸ್ ಆಫೀಸ್. ಗವರ್ನರ್ ಅವರ ಆಫೀಸ್ ಅನ್ನ ಅಂದ್ರೆ ರಾಜ್ಯಪಾಲರ ಒಂದು ಅಧಿಕಾರವನ್ನ ಚೇಂಜ್ ಮಾಡೋರಿದ್ರೆ ಅವಾಗ ರಾಜ್ಯಗಳ ಒಪ್ಪಿಗೆ ಬೇಕಾಗತ್ತೇನೆ ಇಲ್ಲ. ಇದು ನಿಮಗೆ ಇವೆರಡಲ್ಲಿ ಕನ್ಫ್ಯೂಸ್ ಇದೆ ಅನ್ಕೊಳ್ಳೋಣ. ಈಗ ಇವೆರಡಲ್ಲೂ ಕೂಡ ಕನ್ಫ್ಯೂಸ್ ಇದೆ. ಇದನ್ನೊಂದೇ ನೋಡ್ಕೊಡ್ರಿ. ಗವರ್ನರ್ ಆಫೀಸ್ ಹೇಗ್ ವರ್ಕ್ ಮಾಡ್ಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ಈಗ ಒಪ್ಪಿಗೆ ಬೇಕಾಗಿಲ್ಲ ರಾಜ್ಯ ಸರ್ಕಾರಗಳದ್ದು, ಅವ್ರು ತಾವಾಗಿನೇ ಮಾಡ್ಕೊಂಡ್ ಬಿಡ್ಬೋದು. ಸೊ ಇಲ್ಲಿ ನೀವು 3ನೇದೊಂದನ್ನ ಕ್ಯಾನ್ಸಲ್ ಮಾಡಿದ್ರೆ, ಇಲ್ಲಿ 3ನೇದೊಂದನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ ಇದು ಹೋಯ್ತು, ಉತ್ತರ ಸಿಕ್ಬಿಡುತ್ತೆ ನಿಮ್ಗೆ. ಉತ್ತರ ಸಿಕ್ಬಿಡುತ್ತೆ. ನೆಕ್ಸ್ಟ್ 59 ನೋಡಿ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಪಾಲಿಟಿ ಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸಿಂಪಲ್ ಆಗಿರುವಂತ ಪ್ರಶ್ನೆ. ದ ಗವರ್ನರ್ ಆಫ್ ಸ್ಟೇಟ್ ಈಸ್ ನಾಟ್ ಆನ್ಸರೇಬಲ್ ಟು ಎನಿ ಕೋರ್ಟ್. ಎಸ್, ಯಾವುದು ಕೋರ್ಟ್ಗೆ ಅವ್ರು ತಾವ್ ಯಾಕೆ ಕೆಲಸ ಮಾಡಿದ್ವಿ ಅಂತ ಹೇಳುವ ಅಗತ್ಯ ಇಲ್ಲ. ದೆನ್ ನೋ ಕ್ರಿಮಿನಲ್ ಪ್ರೊಸೀಡಿಂಗ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಕಾಂಟಿನ್ಯೂಡ್ ಅಗೇನ್ಸ್ಟ್ ದ ಗವರ್ನರ್ ಡ್ಯೂರಿಂಗ್ ಹಿಸ್ ಆರ್ ಹರ್ ಟರ್ಮ್ ಆಫೀಸ್. ಎಸ್, ಕ್ರಿಮಿನಲ್ ಪ್ರೊಸೀಜರ್ ಮಾಡೋಕ್ ನಡೆಯೋದಿಲ್ಲ. Then members of state legislature are not liable to any proceedings court in respect to anything within house. ಅವರು ಈ ವಿಧಾನಸಭೆಯಲ್ಲಿ ಏನಾದ್ರೂ ಮಾತಾಡಿದ್ರೆ ಅನ್ಕೊಡ್ರಿ ಶಾಸಕರು, ಅವರನ್ನ ಯಾರು ಕೂಡ ಅರೆಸ್ಟ್ ಮಾಡೋಕ್ ಆಗಲ್ಲ. ಅವ್ರಿಗೆ ಫುಲ್ ಫ್ರೀಡಮ್ ಇರುತ್ತೆ. ಡಿ ಇಸ್ ದ ಆನ್ಸರ್. ಫುಲ್ ಫ್ರೀಡಮ್ ಯಾಕಂದ್ರೆ ಅವ್ರಿಗೆ ಮಾತಾಡುವಂತ ಅಧಿಕಾರ ಕೊಟ್ಟಿದೆ. ಅಲ್ಲಿ ಕಾನೂನನ್ನ ಮಾಡ್ತಾ ಇರ್ತಾರೆ ಅವರು, ಮತ್ತೆ ಅವ್ರಿಗೆ ಪಾಪ ಅಷ್ಟು ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಯಾವ ಧೈರ್ಯದಿಂದ ಮಾತಾಡ್ಬೇಕು ಅವ್ರು ಹೇಳ್ರಿ. ದೆನ್ ಇದು ಹೌ ಮೆನಿ ಆಫ್ ಅಬೌವ್ ಆಕ್ಟಿವಿಟೀಸ್ ಆರ್ ರೆಗ್ಯುಲೇಟೆಡ್ ಬೈ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಬಗ್ಗೆ ಕೇಳಿದ್ದಾರೆ. ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಬಹುಶಃ ನ್ಯೂಸ್ ಅಲ್ಲಿ ಇತ್ತು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಕೇಳಿದ್ದಾರೆ. ಇಲ್ಲಿ ಇದು ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಇದರ ಅಡಿಯಲ್ಲಿ ಬರಲ್ಲ. ಇದ್ರದ್ದು ಕೆಲಸ ಏನು? ರೆಗ್ಯುಲೇಟರಿ ಬೋರ್ಡ್. ಇದು ರೆಗ್ಯುಲೇಷನ್ ಮಾಡುತ್ತೆ, ಉತ್ಪಾದನೆ ಅಲ್ಲ. ಇದು ರೆಗ್ಯುಲೇಟರಿ ಬೋರ್ಡ್ ಇರೋ ಕಾರಣಕ್ಕೆ ಉತ್ಪಾದನೆ ಮಾಡಲ್ಲ. ಸೊ ಒಂದೇದು ಹೋಯ್ತು. ದೆನ್ ರಿಫೈನಿಂಗ್, ಸ್ಟೋರೇಜ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಂ ಎಸ್ ಮಾಡುತ್ತೆ. ಮಾರ್ಕೆಟಿಂಗ್ ಅಂಡ್ ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ ಎಸ್ ಮಾಡುತ್ತೆ. ಪ್ರೊಡಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸ್ ಇಲ್ಲ. ನ್ಯಾಚುರಲ್ ಗ್ಯಾಸ್ ಕೂಡ ಇದನ್ನ ಮಾಡ್ತಾ ಇಲ್ಲ, ಅದಕ್ಕೊಂದು ಬೇರೆ ಮಾಡಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ ಹೈಡ್ರೋಕಾರ್ಬನ್ಸ್ ಅಂತ ಒಂದು ಮಾಡಿದ್ದಾರೆ, ಅವ್ರು ಮಾಡ್ತಾರೆ ಅದನ್ನು. ಅರ್ಥ ಆಯ್ತಾ? ಸೊ ಆನ್ಸರ್ ಈಸ್ ಓನ್ಲಿ 2 ಹಿಯರ್.